ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಸೇರಿ ಬಂದಿರುವಂಥ ಎಲ್ಲ ದೇವಜನರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಇದ್ದೇನೆ. ದೇವರು ಇದುವರೆಗೆ ನಮ್ಮನ್ನು ಆಶೀರ್ವದಿಸಿ ನಡೆಸಿದ್ದಾರೆ. ಹಲ್ಲೆಲೂಯಾ. ಮಳೆ ಚೆನ್ನಾಗಿ ಬೀಳುವಾಗ ಬೆಳಿಗ್ಗೆ ಎದ್ದೇಳುವುದು ಸ್ವಲ್ಪ ಕಷ್ಟ ಅಂತ ನೆನೆಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಇದ್ದೀರಲ್ಲ ಇಲ್ಲಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಳೆ ಚೆನ್ನಾಗಿ ಬೀಳುವಾಗ ಅದು ನಮ್ಮ ಕರಾವಳಿಯಲ್ಲಿ ಪ್ರೈಸ್ ದಿ ಲಾರ್ಡ್ ಸ್ವಲ್ಪ ಚಳಿ ಸಿಗುವುದೇ ಅಪರೂಪ. ಹಲ್ಲೆಲೂಯಾ. ಆದರೆ ಚಳಿಯಲ್ಲಿ ಬೇಗ ಎದ್ದು ಆರಾಧನೆಗೆ ಬರುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಪ್ರೈಸ್ ದಿ ಲಾರ್ಡ್ ಆನಂತರ ಖುಷಿ ಆಗ್ತದೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ದೇವರ ಕೃಪೆಯಿಂದ ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. ಈ ವರ್ಷ ಒಳ್ಳೆಯ ಮಳೆ ಕೊಟ್ಟಿದ್ದಾನೆ. ನಾನು ನಂಬ್ತಾ ಇದ್ದೇನೆ, ಪವಿತ್ರಾತ್ಮನ ಮಳೆಯಿಂದ ಕೂಡ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ತೆಗೆದುಕೊಂಡು ಹೋಗೋಣ. ದೇವರು ನನ್ನ ಹೃದಯದಲ್ಲಿ ಕೊಟ್ಟಂಥ ಆಲೋಚನೆ ನಿಮಗೆ ಹಂಚಿಕೊಳ್ತಾ ಇದ್ದೇನೆ. ಮಾತ್ರವಲ್ಲ, ಈ ಆಲೋಚನೆ ಭಾಳ ಪ್ರಸಿದ್ಧವಾದ ವಾಕ್ಯ ಭಾಗದಿಂದಲೇ ಉಂಟು. ಪ್ರೈಸ್ ದಿ ಲಾರ್ಡ್. ಯಾರಿಗೆ ಗೊತ್ತಿಲ್ಲದ ವಾಕ್ಯ ಅಥವಾ ಕೇಳದ ವಾಕ್ಯ, ಪ್ರೈಸ್ ದಿ ಲಾರ್ಡ್, ಅಪರೂಪದಲ್ಲಿ ಉಪಯೋಗಿಸುವಂಥ ವಾಕ್ಯಗಳು ಏನೂ ಅಲ್ಲ. ಭಾಳ ಸುಪ್ರಸಿದ್ಧವಾದಂಥ ವಾಕ್ಯ ಭಾಗವೇ ಆಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಮುಂಜಾನೆ ವಿಷಯವನ್ನು ಹೇಳಿದ್ದೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಬನ್ನಿ, ಯೆಶಾಯನ ಪ್ರವಾದನ ಗ್ರಂಥ, ಯೆಶಾಯನ ಪ್ರವಾದನ ಗ್ರಂಥ 60ನೇ ಅಧ್ಯಾಯ. ಐಶಯ ಚಾಪ್ಟರ್ 60 ಅದರ ಮೊದಲನೆಯ ವಾಕ್ಯ. ಆಮೇನ್. ಹಲ್ಲೆಲೂಯಾ. ಇಂಗ್ಲೀಷಲ್ಲಿ ಕೂಡ ಓದಿಕೊಳ್ಳಿ. ಹಲ್ಲೆಲೂಯಾ. ಈ ವಾಕ್ಯ ಕೇಳದವರು ಎಷ್ಟು ಜನ ಇದ್ದೀರಿ? ಹಲ್ಲೆಲೂಯಾ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈ ವಾಕ್ಯ ಕೇಳಿದ್ದೀರಲ್ಲ ಎಲ್ಲರೂ? ಹಲ್ಲೆಲೂಯಾ. ಕೇಳದವರು ಯಾರೂ ಇಲ್ಲ. ವಿಶ್ವಾಸಿಗಳಾಗಿದ್ದರೆ ಖಂಡಿತ ನೀನು ಕೇಳಿರಬೇಕು. ಸಂದೇಶ ಕೂಡ ಕೆಲವರು ಕೈ ಎತ್ತಿದ್ರಿ, ನನಗೆ ಗೊತ್ತಾಯಿತು ನಿಮಗೆ ವಾಕ್ಯ ಕೇಳಲಿಲ್ಲ. ಪ್ರೈಸ್ ದಿ ಲಾರ್ಡ್. ವಾಕ್ಯ ನಿಮಗೆ ಗೊತ್ತುಂಟು. ಪ್ರೈಸ್ ದಿ ಲಾರ್ಡ್. ಕನ್ಫ್ಯೂಷನ್ ಆಗಿ ಕೈ ಎತ್ತಿದ್ದೀರಿ. ಎಲ್ಲರೂ ಕೇಳಿದ್ದಾರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರಾಯಸ್ಥರವರೆಗೆ ಎಲ್ಲರೂ ಕೇಳಿದ್ದಾರೆ. ಮತ್ತು ಈ ವಾಕ್ಯ ಎಲ್ಲರೂ ಹಿಡಿಸುವ ವಾಕ್ಯ ಕೂಡ. ಯಾರಿಗಾದ್ರೂ ಈ ವಾಕ್ಯ ಹಿಡಿಸದವರು ಇದ್ದೀರಾ? ಹಲ್ಲೆಲೂಯಾ. ಬೆಳಿಗ್ಗೆ ಕೆಲವೊಮ್ಮೆ ಹಿಡಿಸುವುದಿಲ್ಲ ಅಷ್ಟೇ. ಹಲ್ಲೆಲೂಯಾ. ಏಳು ಅಂತ ಹೇಳಿದರೆ ಕೆಲವೊಮ್ಮೆ ಹಿಡಿಸಲ್ಲ, ಆದರೆ ಈ ವಾಕ್ಯ ಎಲ್ಲರಿಗೂ ಹಿಡಿಸ್ತದೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಸಂದೇಶಗಳನ್ನು ನಾವು ಕೇಳಿರ್ತೇವೆ. ಪ್ರೈಸ್ ದಿ ಲಾರ್ಡ್. ನಾನು ಕೂಡ ಇದರಿಂದ ಕೊಟ್ಟಂಥ ಸಂದೇಶಗಳಿಗೆ ಲೆಕ್ಕ ಇಲ್ಲ. ನಿಮ್ಮ ಹತ್ರ ಕೂಡ ಮಾತಾಡಿದ್ದೇನೆ. ಆದರೆ ದೇವರು ಇವತ್ತು ಒಂದು ಬೇರೆ ಆ್ಯಂಗಲ್ನಲ್ಲಿ ಮಾತಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇನ್. ದೇವರಿಗೆ ಸ್ತೋತ್ರ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಏಳು ಅಂತ ಹೇಳಿ. ಹಲ್ಲೆಲೂಯಾ. ಏನು ಮಾಡಿ? ಏಳು. ಆಮೇನ್. ದೇವರಿಗೆ ಸ್ತೋತ್ರ. ಕನ್ನಡದಲ್ಲಿ ಏಳು ಪ್ರಕಾಶಿಸು, ಇಂಗ್ಲೀಷಲ್ಲಿ ಅರೈಸ್ ಶೈನ್. ಆಮೇನ್. ಕನ್ನಡ ಬರೆದವರು ಯಾರಾದರೂ ಇದ್ದರೆ ಅರೈಸ್ ಶೈನ್ ಅಂತ ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ. ಪ್ರೈಸ್ ದಿ ಲಾರ್ಡ್. ಅರೈಸ್ ಶೈನ್, ಇಲ್ಲ ಅರೈಸ್ ಆ್ಯಂಡ್ ಶೈನ್ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಎದ್ದು ಪ್ರಕಾಶಿಸು, ಏಳು ಪ್ರಕಾಶಿಸು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದು ಬಹಳ ಸುಪ್ರಸಿದ್ಧವಾದಂಥ ವಾಕ್ಯ. ದೇವರಿಗೆ ಸ್ತೋತ್ರ. ಈ ಯೆಶಾಯ ಪ್ರವಾದಿ ಹಳೆಯ ಒಡಂಬಡಿಕೆಯ ಪ್ರವಾದಿಗಳಲ್ಲಿ ದೊಡ್ಡ ಪ್ರವಾದನೆಗಳನ್ನು ಅಥವಾ ಬಹಳ ದೀರ್ಘ ಪ್ರವಾದನೆಗಳನ್ನು ನೀಡಿದಂಥ ಪ್ರವಾದಿ. ದೇವರಿಗೆ ಸ್ತೋತ್ರ. ನಾವು ಕೆಲವೊಮ್ಮೆ ಈ ರೀತಿ ವಿಭಜಿಸ್ತೇವೆ, ಹಳೆಯ ಒಡಂಬಡಿಕೆಯಲ್ಲಿ ದೊಡ್ಡ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು. ಪ್ರೈಸ್ ದಿ ಲಾರ್ಡ್. ಅದು ಅವರ ಪ್ರವಾದನೆಯ ಮಹತ್ವ ಅಥವಾ ಅವರ ಪ್ರವಾದನೆಯ ಆ ಶ್ರೇಷ್ಠತೆಯ ಮೇಲೆ ಆ ದೊಡ್ಡ ಪ್ರವಾದಿಗಳು, ಚಿಕ್ಕ ಪ್ರವಾದಿಗಳು ಎಂಬುದಾಗಿ ಮಾಡಿಕೊಂಡಿದ್ದಲ್ಲ. ಅವರ ಪುಸ್ತಕ ಸ್ವಲ್ಪ ದೊಡ್ಡದು, ಕೆಲವರ ಪುಸ್ತಕ ಸಣ್ಣದು. ಹಾಗಾಗಿ ಮೇಜರ್ ಪ್ರಾಫಿಟ್ಸ್ ಆ್ಯಂಡ್ ಮೈನರ್ ಪ್ರಾಫಿಟ್ಸ್ ಎಂಬುದಾಗಿ ವಿಭಜಿಸಲಾಗ್ತದೆ ಅಷ್ಟೇ. ಪುಸ್ತಕ ಚಿಕ್ಕದು, ಅದಕ್ಕೆ ಮೈನರ್ ಪ್ರಾಫಿಟ್ಸ್, ಹೋಶೇಯನಿಂದ ಹಿಡಿದು ಇರುವಂಥ ಪ್ರವಾದಿಗಳನ್ನೆಲ್ಲ ಚಿಕ್ಕ ಪ್ರವಾದಿಗಳು. ಅವರು ಪ್ರವಾದಿಗಳು ಚಿಕ್ಕವರಾಗಿದ್ದಕ್ಕಾಗಿ ಅಲ್ಲ, ಪ್ರವಾದನೆ ಚಿಕ್ಕದಾಗಿದ್ದಕ್ಕಾಗಿ ಅಲ್ಲ, ಅವರು ಮಾಡಿದ ಸೇವೆ ಚಿಕ್ಕದ್ದು ಅಲ್ಲ. ಹಲ್ಲೆಲೂಯಾ. ಅವರು ಮಾಡಿದ ಸೇವೆ ಬಹಳ ದೊಡ್ಡ ಸೇವೆ. ಆದರೆ
ಅವರ ಪುಸ್ತಕ ಚಿಕ್ಕದಷ್ಟೇ. ಹಾಗಾಗಿ ಮೈನರ್ ಪ್ರಾಫಿಟ್ಸ್ ಅಥವಾ ಚಿಕ್ಕ ಪ್ರವಾದಿಗಳು, ದೊಡ್ಡ ಪ್ರವಾದಿಗಳು ಎಂಬುದಾಗಿ ವಿಭಜಿಸಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಈ ವಾಕ್ಯಕ್ಕೆ ಬರುವಾಗ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಲ್ಲೆಲೂಯಾ. ಈಗ ನಾವು ಪ್ರಕಾಶಿಸಬೇಕು, ನಾವು ಶೈನ್ ಆಗಬೇಕು. ನಾನು ಪ್ರಕಾಶ ಅಥವಾ ನಾನು ಹೊಳೆಯಬೇಕು ಎನ್ನುವಂಥ ಆಸೆ ಇರುವಂಥವರೇ ಎಲ್ಲರೂ. ನಾನು ಶೈನ್ ಆಗಬೇಕು, ಆಟದಲ್ಲಿ ಶೈನ್ ಆಗಬೇಕು, ಪ್ರೈಸ್ ಅಲಾಟ್. ಇನ್ನು ವಿದ್ಯಾಭ್ಯಾಸದಲ್ಲಿ ಶೈನ್ ಆಗಬೇಕು, ಸೇವೆಯಲ್ಲಿ ಶೈನ್ ಆಗಬೇಕು, ನನ್ನ ಉದ್ಯೋಗದಲ್ಲಿ ಶೈನ್ ಆಗಬೇಕು. ಹಲ್ಲೆಲೂಯಾ. ಹೊಳೆಯಬೇಕು, ಪ್ರಕಾಶಿಸಬೇಕು ಎನ್ನುವಂಥ ಆಸೆ ಇರುವಂಥವರೇ ಎಲ್ಲರೂ. ಏನು ಬೇಡಪ್ಪ, ಏನು ಬೇಡ, ಇದ್ದಿದ್ದಕ್ಕಿಂತ ನಾಳೆ ಡಿಮ್ ಆಗಬೇಕು ಅಂತ ಯಾರೂ ಇಷ್ಟಪಡೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಒಂದಲ್ಲ ಒಂದು ರೀತಿ ಶೈನ್ ಆಗಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಶೈನ್ ಆಗಬೇಕು ಅಂದರೆ ಮೊದಲು ಏಳಬೇಕು. ಏನು ಮಾಡಬೇಕು? ಹಲ್ಲೆಲೂಯಾ. ಇದ್ದ ಸ್ಥಳ ಬಿಟ್ಟು ಏನು ಮಾಡಬೇಕು? ಏಳಬೇಕು. ಮಲಗಿದ ಸ್ಥಳದಿಂದ ಏಳಬೇಕು, ಕೂತ್ಕೊಂಡಿದ್ದ ಸ್ಥಳದಿಂದ ಏಳಬೇಕು, ಬಿದ್ದ ಸ್ಥಳದಿಂದ ಏಳಬೇಕು. ಹಲ್ಲೆಲೂಯಾ. ನೋಡಿ, ಎಲ್ಲಲ್ಲಿ ಕೂತುಕೊಂಡಿದ್ದ ಸ್ಥಳದಿಂದ ಏಳಬೇಕು. ಭಾಳ ದಿನದಿಂದ ಪ್ರೈಸ್ ಅಲೋ ಹಾಗೆ ಕೂತ್ಕೊಂಡು ಬಿಟ್ಟಿದ್ದೇವೆ, ಏಳಬೇಕು. ಪ್ರೈಸ್ ಅಲೋ ಮಲಗಿ ಬಿಟ್ಟಿದ್ದೇವೆ, ಏಳಬೇಕು. ಪ್ರೈಸ್ ಅಲೋ ಬಿದ್ದಿದ್ದೇವೆ, ಮಲಗಿದ್ದು ಅಲ್ಲ, ಕೂತ್ಕೊಂಡಿದ್ದು ಅಲ್ಲ, ಬಿದ್ದಿದ್ದೇವೆ. ಏನು ಮಾಡಬೇಕು? ಏಳಬೇಕು. ಹಲ್ಲೆಲೂಯಾ. ದೇವರು ಹೇಳ್ತಿದ್ದಾರೆ, ಏಳು ಪ್ರಕಾಶಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭಾಗಕ್ಕೆ ನಾನು ತಿರುಗಿ ಬರ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಅಲೋ. ಕೆಲವೊಂದು ಇಂಪಾರ್ಟೆಂಟ್ ಆದಂಥ ವಾಕ್ಯಗಳ ಮೂಲಕ ದಾಟಿ ಹೋಗ್ತೇನೆ. ಪ್ರೈಸ್ ಅಲೋ. ಕೆಲವೊಂದು ವಾಕ್ಯಗಳನ್ನು ಬೇರೆ ಸಂದರ್ಭಗಳಲ್ಲಿ ನಾವು ತೆಗೆದುಕೊಂಡಿದ್ದೇವೆ, ಆ ವಾಕ್ಯಗಳನ್ನು ಇವತ್ತು ಟಚ್ ಮಾಡೋದಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ಅಲಾಟ್. ಹಾಗಾದರೆ ನಮಗೆ ಪ್ರಕಾಶ ಬಂದಿದೆ, ಪ್ರೈಸ್ ಅಲಾಟ್, ನಾವು ಎದ್ದೇಳಬೇಕು ಎಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. ಒಂದು ಫೇಮಸ್ ಆದಂಥ ಇನ್ನೊಂದು ವಾಕ್ಯವನ್ನು ಓದಿಕೊಂಡು ಮುಂದಿನ ಭಾಗಗಳಿಗೆ ಹೋಗೋಣ. ಕೀರ್ತನೆಗಳು 34:5, ಪ್ರೈಸ್ ಆಫ್ ಸ್ಯಾಮ್ಸ್ 34 ವರ್ಸಸ್ 5 ಓದಿಕೊಳ್ಳೋಣ. ಕೀರ್ತನೆ 34:5. ಹಲ್ಲೆಲೂಯಾ. ಓದಿ ಇಂಗ್ಲಿಷಲ್ಲಿ. ಹಲ್ಲೆಲೂಯಾ. ಹಾಗಾದ್ರೆ ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರೈಸ್ ದ ಲಾರ್ಡ್. ದೇ ಲುಕ್ ಟು ಹಿಮ್ ಅಂಡ್ ವೇರ್ ರೇಡಿಯಂಟ್ ಅಂಡ್ their faces were not ashamed. ಪ್ರೈಸ್ ದ ಲಾರ್ಡ್. ಈಗ ಯೇಸುವನ್ನೇ ದೃಷ್ಟಿಸಿದರೆ ನಮಗೆ ಪ್ರಕಾಶ ಸಿಗ್ತದೆ, ಬೆಳಕು ಸಿಗ್ತದೆ. ಒಂದು ವೇಳೆ ನಾವು ಯೇಸುವನ್ನು ನೋಡದಿದ್ದರೆ ಏನಾಗ್ತದೆ? ಮುಂದಿನ ಭಾಗದಲ್ಲಿ ಮುಖವು ಏನಾಗ್ತದೆ? ಲಜ್ಜೆಯಿಂದ ಕೆಟ್ಟು ಹೋಗ್ತದೆ. ಹಲ್ಲೆಲೂಯಾ. ಇಸ್ರಾಯೇಲರಿಗೆ ಏನಾಯಿತು ಅಂತ ಹೇಳಿದರೆ, ಯಾಕೆ ಪ್ರವಾದಿ ಈ ವಾಕ್ಯಗಳನ್ನು ಬರೀಬೇಕಾಯಿತು? ಅವರು ವಿವಿಧ ಸಂದರ್ಭಗಳು ಬಂದಾಗ ದೇವರನ್ನು ನೋಡದೆ ತಮ್ಮ ತೋಳ್ಬಲ, ತಮ್ಮ ಜ್ಞಾನ, ತಮ್ಮ ಅನುಭವ ಇವುಗಳ ಮೇಲೆ ಭರವಸೆ ಇಡಲಿಕ್ಕೆ ಹೋಗ್ತಾ ಇದ್ರು. ಇನ್ನು ಜನಾಂಗಗಳ ದೇವರುಗಳ ಮೇಲೆ ಭರವಸೆ ಇಡಲಿಕ್ಕೆ ಹೋಗ್ತಾ ಇದ್ರು. ಹಲ್ಲೆಲೂಯಾ. ಹಾಗಾಗಿ ಅವರಿಗೆ ಪ್ರಕಾಶಿಸಲಿಕ್ಕೆ ಆಗಲಿಲ್ಲ. ನೋಡಿ, ಆ್ಯಕ್ಚುಲಿ ಇಸ್ರಾಯೇಲ್ಯರನ್ನು ದೇವರು ಯಾಕೆ ಆರಿಸ್ಕೊಂಡಿದ್ರು? ಇಸ್ರಾಯೇಲ್ಯರ ಮೂಲಕ ಲೋಕಕ್ಕೆಲ್ಲ ಆಶೀರ್ವಾದ ಆಗಬೇಕು. ಪ್ರೈಸ್ ಅಲ್ಲ. ಇಸ್ರಾಯೇಲ್ಯರು ಫೇಲ್ ಆದರು. ಇವತ್ತು ಬೇರೆ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಆದರೆ ಇಸ್ರಾಯೇಲ್ಯರು ಫೇಲ್ ಆದರು. ಆಗ ಮೆಸ್ಸಿಯನು ಬಂದು ಲೋಕಕ್ಕೆಲ್ಲ ಪ್ರೈಸ್ ಅಲ್ಲ ಬೆಳಕಾದರು, ಲೋಕಕ್ಕೆಲ್ಲ ಪ್ರಕಾಶ ಕೊಟ್ಟರು, ಲೋಕಕ್ಕೆಲ್ಲ ಆಶೀರ್ವಾದ ಕೊಟ್ಟರು. ಆ್ಯಕ್ಚುಲಿ ಇಡೀ ಇಸ್ರಾಯೇಲ್ ಮಾಡಬೇಕಾಗಿದ್ದಂಥ ಕಾರ್ಯ, ಇಡೀ ಇಸ್ರಾಯೇಲ್ ಲೋಕಕ್ಕೆಲ್ಲ ಆಶೀರ್ವಾದವಾಗಬೇಕಾಗಿತ್ತು. ಆತ್ಮಿಕ ಆಶೀರ್ವಾದ ಮತ್ತು ಭೌತಿಕ ಆಶೀರ್ವಾದ ಎಲ್ಲಕ್ಕೂ ದೇವರು ಇಸ್ರಾಯೇಲನ್ನೇ ಉಪಯೋಗಿಸುವಂಥದ್ದು. ನೋಡಿ, ನಮ್ಮ ಮೂಲಕ ದೇವರು ಲೋಕಕ್ಕೆಲ್ಲ ಆಶೀರ್ವಾದ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ನಮ್ಮನ್ನು ರಕ್ಷಣೆಗೆ ತಂದಂಥ ದೇವರು ನಮ್ಮ ಮೂಲಕ ನಮ್ಮ ಕುಟುಂಬಕ್ಕೆ ಬ್ಲೆಸ್ಸಿಂಗ್ಸ್ ಬರಬೇಕು,
ನಮ್ಮ ರಿಲೇಷನ್ಸಿಗೆ ಬ್ಲೆಸ್ಸಿಂಗ್ಸ್ ಬರಬೇಕು, ನಮ್ಮ ನೇಬರ್ಸಿಗೆ ಬರಬೇಕು, ನಮ್ಮ ಊರಿಗೆ ಬರಬೇಕು, ನಮ್ಮ ಮೂಲಕ ನಮ್ಮ ದೇಶ ಆಶೀರ್ವಾದಿಸಲ್ಪಡಬೇಕು. ಇದು ದೇವರ ಚಿತ್ತ. ಹಾಲೆಲೂಯ, ಹಾಲೆಲೂಯ. ನನ್ನ ಮೂಲಕ, ನಿಮ್ಮ ಮೂಲಕ, ನಮ್ಮಲ್ಲಿ ಒಬ್ಬೊಬ್ಬರ ಮೂಲಕ. ಕೆಲವೊಂದು ಸಂದರ್ಭದಲ್ಲಿ ಈ ಬೆಳಕನ್ನು ಅನೇಕರಿಗೆ ಕೊಡಲಿಕ್ಕೆ ನಮಗೆ ಆಗದೆ ಹೋಗ್ತದೆ. ರೀಸನ್ಗಳನ್ನು ನಾನು ಮುಂದೆ ಕೆಲವೊಂದು ವಾಕ್ಯಗಳಿಂದ ಹೇಳ್ತಾ ಹೋಗ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಬನ್ನಿ, ವಿಮೋಚನಾ ಕಾಂಡ ಪುಸ್ತಕ, ಎಕ್ಸೋಡಸ್ ಚಾಪ್ಟರ್ 34 ವರ್ಸಸ್ 28, 29 and 30. ವಿಮೋಚನಾ ಕಾಂಡ 34 ಅದರ 28ರಿಂದ 30ರವರೆಗೆ ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ಸಾಕು, ದೇವರಿಗೆ ಸ್ತೋತ್ರ. ಇಂಗ್ಲೀಷಲ್ಲಿ ಓದಿಕೊಳ್ಳಿ. ಹಾಲೆಲೂಯ. ಇಲ್ಲಿ ನೋಡ್ತೇವೆ, ಮೋಶೆ ಲಿಟ್ರಲ್ ಆಗಿ ಅಕ್ಷರಶಃ ಆತನ ಮುಖ ಪ್ರಕಾಶವಾಗಿತ್ತು. ಹಾಲೆಲೂಯ. ಏನು ಒಂದು ಸ್ಪಿರಿಚುವಲ್ ಮೀನಿಂಗಲ್ಲಿ ಅಲ್ಲ, ಅಕ್ಷರಶಃ ಆತನ ಮುಖ ಪ್ರಕಾಶಮಾನವಾಗಿತ್ತು. ಹಾಲೆಲೂಯ. ಇಲ್ಲಿ ನೋಡ್ತೇವೆ, ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ 40 ದಿನ ಇದ್ದನು. ಅವನು ಏನು ಊಟ ಮಾಡಲಿಲ್ಲ, ಏನು ಕುಡಿಯಲಿಲ್ಲ. ಆತನು ನಿಬಂಧನ ವಾಕ್ಯಗಳನ್ನು, ಅಂದರೆ 10 ಆಜ್ಞೆಗಳನ್ನು ಆ ಕಲ್ಲಿನ ಹಲಿಗೆಗಳ ಮೇಲೆ ಬರೆದನು. ಮೋಶೆ ಆಜ್ಞಾಶಾಸನಗಳಾದ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸಿನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಹಾಲೆಲೂಯ. ದೇವರ ಸಂಗಡ ಅವನು ಉಪವಾಸ ಮತ್ತು ಪ್ರಾರ್ಥನೆಯಲ್ಲಿ ಇದ್ದ ಎಂಬುದಾಗಿ ಚುಟುಕಾಗಿ ಇದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. 40 ದಿನ ಆತ ಏನೂ ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ಈ ಕಾಲದಲ್ಲಿ 40 days ಫಾಸ್ಟಿಂಗ್ ಪ್ರೇಯರನ್ನೆಲ್ಲ ಸಭೆಗಳಲ್ಲಿ ಕೆಲವೊಂದು ಕಡೆ ಡಿಕ್ಲೇರ್ ಮಾಡಿ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. 21 days ಅಂತೂ ಮಾಡ್ತಾರೆ. 7 days ಮಾಡೋರು ಇದ್ದಾರೆ, 3 days ಮಾಡೋರು ಇದ್ದಾರೆ, 1 day ಮಾಡೋರು ಇದ್ದಾರೆ, 1 time ಒಂದು ಹೊತ್ತು ಮಾಡುವವರಿದ್ದಾರೆ. ಏನು ತೊಂದರೆ ಇಲ್ಲ, ಹೇಗೆ ಬೇಕಾದರೂ ಮಾಡ್ಬೋದು. ದೇವರಿಗೆ ಸ್ತೋತ್ರ. 40 ದಿನನೂ ಮಾಡ್ಬೋದು. ಮೋಶೆ 40 ದಿನ ಉಪವಾಸ ಮಾಡ್ತೇನೆ ಎಂಬುದಾಗಿ ಅವರು ಬೆಟ್ಟಕ್ಕೆ ಏರಿ ಹೋಗಿದ್ದು ಅಲ್ಲ. ಅವರು ಇಳಿದು ಬರುವಾಗ 40 ದಿನ ದಾಟಿ ಹೋಗಿತ್ತು. ಹಾಲೆಲೂಯ, ಹಾಲೆಲೂಯ. ದೇವರ ಸನ್ನಿಧಿಯಲ್ಲಿ ಸಮಯ ಹೋಗಿದ್ದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನೋಡಿ, ಫುಲ್ ಗಾಸ್ಪಲ್ ಸಭೆಗಳವರಿಗೆ ಯಾವಾಗಲೂ ಪ್ರಾಬ್ಲಮ್ ಟೈಮಿಂದೇ ಪ್ರಾಬ್ಲಮ್. ಪ್ರೈಸ್ ಅಲ್ಲ, ನಮಗೆ ಯಾವಾಗಲೂ ಟೈಮ್ ಸಾಲೋದಿಲ್ಲ. ಬೇರೆ ಕಡೆಗಳಲ್ಲೆಲ್ಲ ಟೈಮ್ ಎಕ್ಸಸ್ ಜಾಸ್ತಿ. ಹಾಲಲ್ಲಿ ಹೇಗಾದರೂ ಫಿಲ್ ಮಾಡಬೇಕು, ಪ್ರೋಗ್ರಾಮಿನಿಂದ ಫಿಲ್ ಮಾಡಬೇಕು. ಯಾಕಂತ ಹೇಳಿದರೆ ಪ್ರೋಗ್ರಾಮ್ ಇಲ್ಲ, ನಮಗಿಲ್ಲಿ ಟೈಮ್ ಸಾಲೋದಿಲ್ಲ. ಇದೇ ಇಲ್ಲಿನ ಪ್ರಾಬ್ಲಮ್. ಹಾಲೆಲೂಯ. ನಾವು 2 ಗಂಟೆ ಇಟ್ಟರು ಒಂದು 5 ನಿಮಿಷ 10 ನಿಮಿಷ ಮುಂದೆ ಹೋಗ್ತದೆ. 3 ಗಂಟೆ ಇಟ್ಟರು ಒಂದು 5 ನಿಮಿಷ 10 ನಿಮಿಷ ಮುಂದೆ ಹೋಗ್ತದೆ. ಇನ್ನು ಬೇಡ 4 ಗಂಟೆ ಇಟ್ಟರು ಅದು ಮತ್ತೊಂದು 10 ನಿಮಿಷ ಮುಂದೆ ಹೋಗ್ತದೆ. ಯಾಕಂತ ಹೇಳಿದರೆ ನಮಗೆ ಏನಾಗ್ತದೆ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳುವಾಗ ನಮಗೆ ಬೋರ್ ಆಗೋದಿಲ್ಲ. ಹಾಲೆಲೂಯ. ಯಾರಿಗಾದ್ರೂ ಬೋರ್ ಆಗ್ತಾ ಉಂಟಾ? ಹಾಲೆಲೂಯ, ಹಾಲೆಲೂಯ. ನೈಟ್ ಡ್ಯೂಟಿ ಮಾಡಿ ಬಂದವರು ಯಾರಾದರೂ ಇದ್ದರೆ ಕೆಲವೊಮ್ಮೆ ನಿದ್ರೆ ಬರ್ಬೋದಷ್ಟೇ. ಹಾಲೆಲೂಯ. ಆದರೆ ನೈಟ್ ಡ್ಯೂಟಿ ಮಾಡಿ ಬರದೆ ಬೆಳಿಗ್ಗೆ ಎದ್ದು ಬಂದವರಿಗೆ ಯಾರಿಗೆ ಕೂಡ ದೇವರ ಸನ್ನಿಧಿಯಲ್ಲಿರುವಾಗ ಬೋರ್ ಆಗೋದಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದೊಂದು ಬೋರಿಂಗ್ ವಿಷಯ ಅಲ್ಲ. ರಕ್ಷಣೆ ಹೊಂದದಿದ್ದರೆ ಕೂಡ ಕೆಲವೊಮ್ಮೆ ಬೋರ್ ಆಗ್ಬೋದು, ರಕ್ಷಣೆ ಹೊಂದಿದರೆ ಬೋರ್ ಆಗುವುದೇ ಇಲ್ಲ. ಆಮೇಲೆ ದೇವರಿಗೆ ಸ್ತೋತ್ರ. ಈ ಮೋಶೆ 40 ದಿನ ಬೆಟ್ಟದಲ್ಲಿದ್ದಾನೆ, ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ಉಪವಾಸ ಪ್ರಾರ್ಥನೆ ಮಾಡುವಾಗ ಪ್ರೈಸಲ
ಬರೇ ಉಪವಾಸ ಆದರೆ ಕೆಲವೊಮ್ಮೆ ಮುಖ ಇಳಿದು ಬರುವಾಗ ಮುಖ ಪ್ರಕಾಶಮಾನವಾಗಿರದೆ ಸ್ವಲ್ಪ ಏನಾದರೂ ಡಿಮ್ ಆಗಿರ್ತದೆ, ಕಪ್ಪಾಗಿರ್ತದೆ. ಆದರೆ ಪ್ರಾರ್ಥನೆ ಮಾಡಿ ಬಂದರೆ ಮುಖ ಏನಾಗಿರ್ತದೆ? ಪ್ರಕಾಶಮಾನವಾಗಿರ್ತದೆ. ಹಾಲೆಲೂಯ. ನೀವು ಉಪವಾಸ ಮಾಡದೇನೆ ಒಂದು ಸಲ ಪ್ರಾರ್ಥನೆ ಮಾಡಿ, ಚೆನ್ನಾಗಿ ಒಂದು 2 ಗಂಟೆ 3 ಗಂಟೆ ನಿಮ್ಮ ರೂಮಲ್ಲಿ ಪ್ರಾರ್ಥನೆ ಮಾಡಿ ಹೊರಗೆ ಬಂದಾಗ ನಿಮ್ಮ ಮುಖ ನಿಮಗೆ ಗೊತ್ತಿರುವುದಿಲ್ಲ, ಪ್ರಕಾಶಮಾನವಾಗಿರ್ತದೆ. ಆದರೆ ಇದು ಒಂದು ಸ್ಪಿರಿಚುವಲ್ ಮೀನಿಂಗಲ್ಲಿ ನಮಗೆ ಗೊತ್ತಾಗ್ತದೆ, ಓ ಅವರ ಮುಖದಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಬಂದಿದೆ. ಆದರೆ ಮೋಶೆಗೆ ಹಾಗಲ್ಲ, ಅವರ ಮುಖ ಪ್ರಭೆಯಿಂದ ಕೂಡಿತ್ತು, ನಿಜವಾಗಿ ಬೆಳಕು ಬರ್ತಾ ಇತ್ತು. ಏನು ಪ್ರೈಸ್, ಒಂದು ರೇಡಿಯಂ ಪದಾರ್ಥ ಅಥವಾ ಒಂದು ವಸ್ತುವಿಗೆ ಯಾವ ರೀತಿ ಬೆಳಕು ಬರ್ತದೆ, ಪ್ರೈಸ್ ಅಲ್ಲ, ಒಂದು ಈ ಬಲ್ಬಿಗೆ ಯಾವ ರೀತಿ ಬೆಳಕು ಬರ್ತದೆ, ಹಾಗೆ ಮುಖದಿಂದ ಅವರಿಗೆ ಬೆಳಕು ಬರ್ತಾ ಇತ್ತು. ಹಾಲೆಲೂಯ, ಹಾಲೆಲೂಯ, ದೇವರಿಗೆ ಸ್ತೋತ್ರ. ಅಲ್ಲಿ ನೋಡ್ತೇವೆ, ಆ 2 ಕಲ್ಲಿನ ಹಲಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸಿನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯೆಹೋವನ ಸಂಗಡ ಸಂಭಾಷಿಸಿದ್ರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು. ಆದರೆ ಆ ಸಂಗತಿ ಅವನಿಗೆ ತಿಳಿಯಲಿಲ್ಲ. ಈಗ ಮುಂದೆ ಮೋಶೆಯ ಮುಖವು ಪ್ರಕಾಶಮಾನವಾಗಿರುವುದನ್ನು ಆರೋನನು ಇಸ್ರಾಯೇಲ್ಯರೆಲ್ಲರೂ ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು. ಹಾಲೆಲೂಯ, ಹಾಲೆಲೂಯ. ಮೋಶೆಯ ಮುಖ ಪ್ರಕಾಶಮಾನವಾಗಿರುವುದನ್ನು ನೋಡಿ ಮೋಶೆಯ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು. ಹಾಲೆಲೂಯ, ಹಾಲೆಲೂಯ. ನೆನೆಸಿ ಆ ಸಂದರ್ಭವನ್ನು. ಪ್ರೈಸ್ ಅಲ್ಲ. ಮೋಶೆಯ ಮುಖ ಭಯಂಕರ ಪ್ರಕಾಶಮಾನವಾಗಿದೆ, ಹೊಳೆಯುತ್ತಾ ಇದೆ. ಮೋಶೆಗೆ ಗೊತ್ತಿಲ್ಲ, ಮೋಶೆ 40 ದಿನಗಳ ಹಿಂದೆ ಹೇಗೆ ಜನರ ಮಧ್ಯದಲ್ಲಿ ಓಡಾಡ್ತಾ ಇದ್ದಾನೆ ಹಾಗೆ ಬಂದಿದ್ದಾನೆ. ಆದರೆ ಈ ಸಲ ಸ್ವಲ್ಪ ಮೋಶೆ ಸಿಟ್ಟಲ್ಲಿ ಬಂದಿದ್ದಾನೆ, ಬೇರೆ ಕಾರಣಗಳಲ್ಲಿ ನೋಡ್ತೇವೆ. ಪ್ರೈಸ್ ಅಲ್ಲ. ಅವರ ಮುಖ ಹೊಳೆಯುವುದನ್ನು ನೋಡಿದಾಗ ಇಸ್ರಾಯೇಲರಿಗೆ ಭಯವಾಯಿತು. ನಮ್ಮ ಮುಖ ಹೊಳೆಯೋದು ಕಂಡ್ರೆ ಕೂಡ ಬಹಳ ಜನರಿಗೆ ಭಯ ಆಗ್ತದೆ. ಹಾಲೆಲೂಯ. ಪಾಸ್ಟರ್ಗಳಿಗೆ ಸ್ವಲ್ಪ ಕರ್ತನಿಗೋಸ್ಕರ ಕಷ್ಟಪಡುವ ವಿಶ್ವಾಸಿಗಳಿಗೆಲ್ಲ ಲೋಕದ ಜನ ಹೇಳೋದು ಹೀಗೆ, ನಾನು ಅದನ್ನು ಅವ್ರು ಹೇಳುತ್ತಾರೆ, ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಹೇಳ್ತಾರೆ ಇವರಿಗೆ ಏನು ಮಾಡಿದರೂ ಹಲ್ಲು ತೋರಿಸ್ತಾರೆ, ನಗ್ತಾ ಇರ್ತಾರೆ ಅಂತ. ಹಾಲೆಲೂಯ. ಇವರಿಗೆ ಎಷ್ಟು ಬೈದರೂ ಕೂಡ ಇವರಿಗೆ ಏನಿಲ್ಲ, ನಾಚಿಕೆ ಇಲ್ಲ, ಮತ್ತೆ ನಮ್ಮ ಮುಖ ನೋಡಿ ನಗ್ತಾರೆ ಅಂತ. ಹಾಲೆಲೂಯ, ಹಾಲೆಲೂಯ. ನಿಮಗೆ ಅರ್ಥ ಆಯ್ತಾ? ಹೊರಗಡೆ ಸುವಾರ್ತೆ ವಿರೋಧಿಗಳು ಅವ್ರು ನಮ್ಮನ್ನು ಬೇಕಾದಷ್ಟು ಬೈತಾರೆ, ಬೈದಾಗಲೂ ನಾವು ನಗ್ತೇವೆ, ದೇವರಿಗೆ ಸ್ತೋತ್ರ ಮಾಡ್ತೇವೆ. ಅದನ್ನು ನೋಡಿದಾಗ ಅವರಿಗೆ ಮತ್ತಷ್ಟು ಶಿಷ್ಟು ಜಾಸ್ತಿ ಆಗ್ತದೆ. ಹಾಲೆಲೂಯ. ಇವರಿಗೆ ಬೈದಷ್ಟು ಇವರು ಖುಷಿ ಪಡ್ತಾರೆ, ಮತ್ತೆ ನಗ್ತಾರೆ. ಹಾಲೆಲೂಯ, ಹಾಲೆಲೂಯ. ನಿಮಗೆ ಅನುಭವ ಆಗಿದೆ ಇಲ್ಲವೋ ಗೊತ್ತಿಲ್ಲ, ನನಗಂತೂ ಆಗಿದೆ. ಪ್ರೈಸ್ ಅಲ್ಲ. ನಾವು ನಗುವುದು ಕಂಡ್ರೆ ಅವ್ರಿಗೆ ಆಗಲ್ಲ. ಯಾಕಂದರೆ ಈ ನಗು ಪವಿತ್ರಾತ್ಮನ ಬಲದಿಂದ ಬರುವಂಥದ್ದು, ದೇವರ ಆತ್ಮ ಒಳಗಿರುವುದರಿಂದ ಬರುವಂಥ ಸಂತೋಷ. ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾದ ಆನಂದವೂ ಆಗಿದೆ. ಪವಿತ್ರಾತ್ಮ ಒಳಗಿರುವಾಗ ನಮಗೆ ಸಂತೋಷ ಇರ್ತದೆ, ಸಂತೋಷ ಇದ್ದರೆ ಮುಖ ಪ್ರಕಾಶಗೊಳ್ಳುತ್ತದೆ. ದೇವರಿಗೆ ಸ್ತೋತ್ರ. ಈ ಪ್ರಕಾಶವನ್ನು ನೋಡುವಾಗ ಲೋಕದ ಜನರಿಗೆ ಭಯ ಆಗ್ತದೆ. ಹಾಲೆಲೂಯ, ಹಾಲೆಲೂಯ. ಈ ಪ್ರಕಾಶವನ್ನು ನೋಡುವಾಗ ಲೋಕದ ಜನರಿಗೆ ಭಯವಾಗ್ತದೆ. ಮೋಶೆಯ ಮುಖ ಪ್ರಕಾಶಮಾನವಾಗಿರುವುದನ್ನು ಈ ಆರೋನ ಮತ್ತು ಇತರ ಇಸ್ರಾಯೇಲ್ಯರು ನೋಡಿದಾಗ ಭಯಪಟ್ಟು ಅವರು ಹತ್ತಿರಕ್ಕೆ ಬರಲಿಕ್ಕೆ ಹೆದರಿದರು ಎಂಬುದಾಗಿ ನೋಡ್ತೇವೆ. ದೇವರಿಗೆ ಸ್ತೋತ್ರ. ಈಗ ಕೆಲವೊಂದು ಸಂಗತಿಗಳು ಅಲ್ಲಿ ನಡೀತಾ ಇದ್ದಾವೆ. 35ನೇ ವಾಕ್ಯವನ್ನು ಓದಿಕೊಳ್ಳಿ. ಅದರ ಒಳಗೆ ತುಂಬ ವಾಕ್ಯಗಳಿದ್ದಾವೆ, ನಾನು ಆ ವಾಕ್ಯಗಳನ್ನು ಓದಿಸುವುದಿಲ್ಲ. 35 ಸೇಮ್ ಅಧ್ಯಾಯ, ವಿಮೋಚನಾ ಕಾಂಡ 34ರ 35, 34 ವರ್ಸಸ್ 35. ಹಾಲೆಲೂಯ. ಪ್ರೈಸ್. ಇಂಗ್ಲಿಷಲ್ಲಿ ಓದಿಕೊಳ್ಳಿ. ಆ ಒಂದು 35ನೇ ವಾಕ್ಯ ಮಾತ್ರ ಓದಿಕೊಳ್ಳಿ. ಹಾಲೆಲೂಯ. ಮೋಶೆಯ ಮುಖ ಪ್ರಕಾಶಮಾನವಾಗಿದ್ದರಿಂದ ಮೋಶೆ ಏನು ಮಾಡ್ತಿದ್ದಾನೆ? ದೇವರಿಗೆ ಸ್ತೋತ್ರ. ಯೆಹೋವನ ಸಂಗಡ ಮಾತಾಡುವುದಕ್ಕೆ ಹೋಗುವವರೆಗೆ ತನ್ನ ಮುಖದ ಮೇಲೆ ಮುಸುಕನ್ನು ಹಾಕಿಕೊಂಡಿರುತ್ತಿದ್ದನು. ಹಾಲೆಲೂಯ. ಇದು ನಮಗೆ ಅಲ್ಲಿ ನೋಡುವಾಗ
ಚಂದ ಕಾಣಿಸ್ತದೆ, ಜನ ಎದುರಿದ್ದಾರೆ. ಹಾಗಾಗಿ ಮೋಶೆ ಏನು ಮಾಡಿದ್ದಾನೆ, ಮುಸುಕು ಹಾಕಿಕೊಂಡಿದ್ದ. ಪ್ರೈಸ್ ದ ಲಾರ್ಡ್. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಅದರ ವ್ಯಾಖ್ಯಾನವನ್ನು ನಾವು ನೋಡ್ತೇವೆ. ಮೋಶೆ ಮಾಡಿದ್ದು, ಪ್ರೈಸ್ ದ ಲಾರ್ಡ್, ಇಸ್ರಾಯೇಲ್ ಜನರ ಹೃದಯದ ಮೇಲೆ ಮುಸುಕು ಬೀಳುವುದಕ್ಕೆ ಕಾರಣವಾಯಿತು. ನಮಗೆ ಬೆಳಕು ಕೊಟ್ಟಿರುವಂಥದ್ದು, ನಾವು ಮುಸುಕು ಹಾಕಿ ಮುಚ್ಚಿಟ್ರೆ ಅನೇಕರ ಹೃದಯ ಕಠಿಣವಾಗ್ತದೆ. ಹಾಲೆಲೂಯಾ. ಓದಿಕೊಳ್ಳೋಣ, ವಾಕ್ಯ ಭಾಗಕ್ಕೆ ಬರೋಣ. ಪ್ರೈಸ್ ದ ಲಾರ್ಡ್. 2 ಕೊರಿಂಥ್ಯ 3ನೇ ಅಧ್ಯಾಯ 7-11. 2 Corinthians chapter 3 verses 7 to 11 ಓದಿಕೊಳ್ಳುವಂಥವರಾಗಿರೋಣ. ಸಣ್ಣ ವಾಕ್ಯಗಳು, ಬೇಗ ಓದಿಕೊಳ್ಳಿ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಇಂಗ್ಲೀಷಲ್ಲಿ ಕೂಡ ಆ ಭಾಗವನ್ನು ಜಸ್ಟ್ ಓದಿಕೊಳ್ಳಿ, ನಾನು ಆನಂತರ ಕೆಲವೊಂದು ಅಂಶಗಳನ್ನು ಹೇಳ್ತೇನೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಭಾಗವನ್ನು ವಿವರಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾನೇ ಒಂದು ವಾಕ್ಯವನ್ನು ಅದರ ಮುಂದಿನ ಭಾಗದಲ್ಲಿ ಓದಿಕೊಳ್ತೇನೆ. 2 ಕೊರಿಂಥ್ಯ 3ನೇ ಅಧ್ಯಾಯ ಅದರ 12-13 ನಾನೇ ಓದಿಕೊಳ್ತೇನೆ, ನೀವು ನೋಡ್ಕೊಳ್ಳಿ. ಆದುದರಿಂದ ನಾವು ಇಂಥ ಭರವಸೆಯುಳ್ಳವರಾಗಿದ್ದು ಧಾರಾಳವಾಗಿ ಮಾತಾಡ್ತೇವೆ. ನಾವು ಮೋಶೆಯಂತೆ ಮಾಡುವುದಿಲ್ಲ. ಗತಿಸಿ ಹೋಗುವುದರ ಅಂತ್ಯವನ್ನು ಇಸ್ರಾಯೇಲ್ಯರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದನು, ಆದರೆ ಅವರ ಬುದ್ಧಿ ಮಂದವಾಯಿತು. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಈ ಪ್ರಕಾಶವನ್ನು ನೋಡಿದ ಇಸ್ರಾಯೇಲ್ಯರು ಹೆದರಿದರು ಎಂಬ ಕಾರಣಕ್ಕೆ ಮೋಶೆ ತನ್ನ ಮುಖಕ್ಕೆ ಮುಸುಕು ಹಾಕಿಕೊಂಡ. ಹಾಲೆಲೂಯಾ. ಈಗೇನಾಯಿತು, ಈ ಬೆಳಕನ್ನು ಅವರು ನೋಡಿದ್ರೆ ಅವರ ಮುಖ ಕೂಡ ಪ್ರಕಾಶವಾಗ್ತಿತ್ತು. ಹಾಲೆಲೂಯಾ. ಹಾಲೆಲೂಯಾ. ನೋಡಿ, ಅಲ್ಲಿನ ಒಂದು ಗುಟ್ಟು ಮರ್ಮ, ಸೀಕ್ರೆಟ್ ಏನು ಅಂತ ಹೇಳಿದರೆ, ಇವರು ಬೆಳಕನ್ನು ನೋಡಲಿಕ್ಕೆ ಹೆದರಿದರು. ಮೋಶೆ ಇವರು ಹೆದರ್ತಾರಲ್ಲ ಅಂತ ಬೆಳಕನ್ನು ತೋರಿಸುವುದಕ್ಕೂ ಮೋಶೆ ಕೂಡ ಹೆದರಿದ. ಹಾಲೆಲೂಯಾ. ಇವರು ಭಯ ಪಡ್ತಾರಲ್ಲ, ಇವ್ರು ನನ್ನ ಹತ್ರ ಬರಲಿಕ್ಕೆ ಭಯ ಪಡ್ತಾರಲ್ಲ, ಮೋಶೆ ಮುಸುಕು ಹಾಕಿಕೊಂಡ. ಸ್ಪಿರಿಚುವಲ್ ಮೀನಿಂಗಿಗೆ ಬರುವಾಗ ಈ ಮುಸುಕೇನಾಯಿತು, ಇಡೀ ಇಸ್ರಾಯೇಲ್ಯರ ಹೃದಯದ ಮೇಲೆ ಬಿದ್ದುಬಿಡ್ತು. ಹಾಲೆಲೂಯಾ. ಹಾಲೆಲೂಯಾ. ನೋಡಿ, ಮೋಶೆ ಬಂದಿದ್ದು ವಾಕ್ಯ ತಕೊಂಡು ಬಂದಿದ್ದು, ದಶಾಜ್ಞೆಗಳನ್ನು ಹಿಡಿದುಕೊಂಡು ಬಂದಿದ್ದು, ದಶಾಜ್ಞೆಗಳನ್ನು ಹಿಡಿದುಕೊಂಡು ಬಂದಿದ್ದ, ಇನ್ನು ಧರ್ಮಶಾಸ್ತ್ರ ಹಿಡಿದುಕೊಂಡು ಬಂದಿದ್ದ. ಈಗ ಆ ಧರ್ಮಶಾಸ್ತ್ರದ ಬೆಳಕು, ವಾಕ್ಯ ಈ ಇಸ್ರಾಯೇಲ್ಯರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಮೋಶೆಯ ಮುಖದ ಬೆಳಕು ಅವರಿಗೆ ಸಿಗಬೇಕು. ಹಾಲೆಲೂಯಾ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನೆನೆಸ್ತೇನೆ. ಹಾಲೆಲೂಯಾ. ಮೋಶೆಗೆ ಹೇಗೆ ವಾಕ್ಯ ಸಿಕ್ತು, ಅರ್ಥ ಆಯಿತು ಅಂದರೆ, ಮೋಶೆ ದೇವರ ಹತ್ತಿರ ಹೋದಾಗ ದೇವರ ಬೆಳಕನ್ನು ಕಂಡ. ದೇವರು ಆ ಬೆಳಕನ್ನು ಮರೆ ನೀಗಿಸಿ ತೋರಿಸಿದರು. ಅವನು ಬೆಳಕು ಕಾಣಬಾರದು ಎಂಬುದಾಗಿ ದೇವರು ಮಾಡಲಿಲ್ಲ. ದೇವರು ತನ್ನ ಮಹಿಮೆಯ ಪ್ರಕಾಶವನ್ನು ತೋರಿಸಿದರು. ಆ ಮಹಿಮೆಯ ಪ್ರಕಾಶವನ್ನು ನೋಡಿಕೊಂಡು ದೇವರ ಹತ್ತಿರ ಮಾತಾಡಿದ್ರಿಂದ ಮೋಶೆಗೆ ಧರ್ಮಶಾಸ್ತ್ರ ಗೊತ್ತಾಯಿತು.
ಇಸ್ರಾಯೇಲರಿಗೆ ಧರ್ಮಶಾಸ್ತ್ರ ಗೊತ್ತಾಗಲಿಲ್ಲ. ದೇವರ ವಾಕ್ಯ ಅರ್ಥ ಆಗಬೇಕು ಅಂದರೆ ನಮಗೆ ಬೆಳಕು ಬೇಕು. ಹಾಲೆಲೂಯ, ಹಾಲೆಲೂಯ. ನಮಗೇನು ಬೇಕು? ಬೆಳಕು ಬೇಕು. ಆಮೇನ್. ಗಟ್ಟಿಯಾಗಿ ಹೇಳಿ, ಬೆಳಕು ಬೇಕು. ಹಾಲೆಲೂಯ. ಬೆಳಕಿಲ್ಲದೆ ಯಾವುದನ್ನು ಓದಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು PhD ಮಾಡಿದ್ರು ಕತ್ತಲೆಯಲ್ಲಿ ಯಾವ ಪುಸ್ತಕವನ್ನು ಓದಲಿಕ್ಕೆ ಆಗೋದಿಲ್ಲ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಬೈ ಹಾರ್ಟ್ ಮಾಡಿದರೆ ಏನಾದರೂ ಒಂದೆರಡು ಹೇಳ್ಬೋದು, ಬಿಟ್ಟರೆ ಪುಸ್ತಕ ಓದಬೇಕು, ಅರ್ಥ ಆಗಬೇಕಾದ್ರೆ ನಮಗೆ ಬೆಳಕು ಬೇಕು. ರಾತ್ರಿ ಸಮಯದಲ್ಲಿ ಬೆಳಕಿಲ್ಲದಿದ್ದರೆ ನಾವು ಎಷ್ಟು ಜ್ಞಾನಿಗಳಾಗಿದ್ದರೂ ಏನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಹಾಲೆಲೂಯ. ಇಸ್ರಾಯೇಲರಿಗೆ ದೇವರು ಬೆಳಕನ್ನು ಕೊಟ್ಟರು. ಆದರೆ ಬೆಳಕನ್ನು ಕಂಡು ಅವರು ಹೆದರಿದರು. ಯಾಕೆ ಗೊತ್ತಾ? ಹಾಲೆಲೂಯ. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಪ್ರೈಸ್ ದಿ ಲಾರ್ಡ್, ಅವರು ಬೆಳಕಿಗಿಂತ ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, 19, 20, 21 ಈ ವಾಕ್ಯಗಳನ್ನು ನೋಡ್ತೇವೆ. ಓದಿದ್ದು ಬೇಡ, ದೇವರಿಗೆ ಸ್ತೋತ್ರ. ಅಲ್ಲಿ ನೋಡ್ತೇವೆ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿದ್ದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಹಾಲೆಲೂಯ. ಅಂದರೆ ಅದರ ಅರ್ಥ ಮಾನಸಾಂತರ ಹೊಂದಿಕೊಳ್ಳಿಕ್ಕೆ ಅವರಿಗೆ ಏನಿರಲಿಲ್ಲ? ಮನಸ್ಸು ಇರಲಿಲ್ಲ. ಮನಸ್ಸು ಬದಲಾಯಿಸಿಕೊಳ್ಳಿಕ್ಕೆ ಅವರಿಗೆ ಮನಸ್ಸು ಇರಲಿಲ್ಲ. ಹಾಲೆಲೂಯ. ಹಾಗಾಗಿ ಅವರಿಗೇನಾಯಿತು? ಕತ್ತಲೆ ಇಷ್ಟ ಆಗಿತ್ತು, ಬೆಳಕು ಬೇಡವಾಯಿತು. ಬೆಳಕು ಬೇಡ ಅಂತ ಕಂಡಾಗ ಅವರು ದೂರ ನಿಂತರು. ದೂರ ನಿಂತಾಗ ಮೋಶೆ ಕೂಡ ಏನು ಮಾಡ್ತಾನೆ? ಇವರು ದೂರ ನಿಲ್ತಾರಲ್ಲ, ಹಾಗಾದರೆ ಇವ್ರನ್ನ ಹತ್ತಿರ ತಗೊಳ್ಬೇಕು ಅಂತ ಮುಖಕ್ಕೆ ಮುಸುಕು ಹಾಕಿದ. ಹಾಲೆಲೂಯ. ಅದೇನಾಯಿತು ಅಂತ ಹೇಳಿದರೆ ತಿರುಗಿ ಇನ್ನೊಂದು ರಿಸಲ್ಟಿಗೆ ಹೋಯಿತು. ಪ್ರೈಸ್ ದಿ ಲಾರ್ಡ್. ಇಸ್ರಾಯೇಲರೆಲ್ಲರ ಹೃದಯದ ಮೇಲೆ ಮುಸುಕು ಬಿತ್ತು. ಹಾಲೆಲೂಯ. ಆಮೇಲೆ ಓದಿದ್ದು ಪ್ರೈಸ್ ಧರ್ಮಶಾಸ್ತ್ರ ಓದಿದ್ದು ಪ್ರೈಸ್ ದಿ ಲಾರ್ಡ್. ಲೇವಿಯರು ಓದ್ತಾರೆ, ಯಾಜಕರು ಓದ್ತಾರೆ, ಎಲ್ಲ ಪರಿಸಾಯರು ಓದುತ್ತಾರೆ, ಎಲ್ಲರೂ ಓದಿದ್ದು. ಆದರೆ ಅವರಿಗೆ ಅರ್ಥ ಆಗೋದಿಲ್ಲ. ಹಾಲೆಲೂಯ, ಹಾಲೆಲೂಯ. ಬೆಳಕಿಲ್ಲದೆ ಎಷ್ಟು ವಾಕ್ಯ ಓದಿದ್ರು ಕೂಡ ಏನು ಅರ್ಥ ಆಗಲ್ಲ. ಹಾಲೆಲೂಯ. ಹಾಗಾಗಿ ಇವತ್ತು ಕೂಡ ನಾವು ವಾಕ್ಯ ಓದುವಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಓದಬೇಕು. ಸ್ವಾಮಿ, ನನಗೆ ಬೆಳಕು ಕೊಡು ಸ್ವಾಮಿ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ನಿನ್ನ ಬೆಳಕಿನಲ್ಲಿ ನಾನು ವಾಕ್ಯವನ್ನು ಓದಬೇಕು. ದೇವರ ಬೆಳಕಿನಲ್ಲಿ ವಾಕ್ಯ ಓದದಿದ್ರೆ ರಾಂಗ್ ಡಾಕ್ಟ್ರಿನ್ಗಳು ಬರ್ತಾವೆ. ಹಾಲೆಲೂಯ, ಹಾಲೆಲೂಯ. ಪ್ರತಿ ಸಲ ವಾಕ್ಯ ತರದು ಓದುವಾಗ, ದೇವರೇ ನನಗೆ ಸಹಾಯ ಮಾಡು, ನಿನ್ನ ಬೆಳಕನ್ನು ಕೊಡು, ನಿನ್ನ ಆತ್ಮನ ಸಹಾಯ ಕೊಡು, ವಾಕ್ಯವನ್ನು ನನಗೆ ಕಲಿಸಿಕೊಡು. ಪ್ರೈಸ್ ದಿ ಲಾರ್ಡ್. ದೇವರು ಮುಸುಕನ್ನು ತೆಗೆದು ಬೆಳಕನ್ನು ಕೊಟ್ಟು ವಾಕ್ಯವನ್ನು ನಮಗೆ ತಿಳಿಸಿಕೊಡುವ ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಪ್ರೈಸ್ ದಿ ಲಾರ್ಡ್. 14ನೇ ವಾಕ್ಯ, ಆದರೆ ಅವರ ಬುದ್ಧಿ ಮಂದವಾಯಿತು. ಈ ದಿನದವರೆಗೂ ಹಳೆಯ ಒಡಂಬಡಿಕೆಯು ಪಾರಾಯಣ ಮಾಡುವಾಗ ಅದು ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ ಎಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡೋದೇ ಇರುತ್ತದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನು ಸಮಯ ಇಲ್ಲ, ಮುಂದೆ 16ನೇ ವಾಕ್ಯ ಓದ್ತೇನೆ. ಅವರ ಹೃದಯ ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಹಾಲೆಲೂಯ. ದೇವರ ಕಡೆಗೆ ತಿರುಗಿದರೆ ಮುಸುಕು ತೆಗೆಯಲ್ಪಡುವುದು. ಆಮೇನ್. ಹಾಲೆಲೂಯ, ಹಾಲೆಲೂಯ. ವಾಕ್ಯ ಅರ್ಥ ಆಗ್ತಾ ಇಲ್ವೋ? ಹಾಗಾದ್ರೆ ಏನು ಮಾಡಬೇಕು? ನಮ್ಮನ್ನೇ ನಾವು ಶೋಧನೆ ಮಾಡಿಕೊಳ್ಬೇಕು. ಎಲ್ಲಿ ಬಿದ್ದಿದ್ದೇನೆ, ಹೇಗೆ ಬಿದ್ದಿದ್ದೇನೆ, ಏನಾಗಿದೆ ನನ್ನ ಜೀವನದ ಪ್ರಾಬ್ಲಮ್, ಪ್ರೈಸ್ ಅಲ್ಲಿ ಯಾವುದರಲ್ಲಿ ಮುಳುಗಿದ್ದೇನೆ, ಯಾವುದರಲ್ಲಿ ಪೂರ್ತಿಯಾಗಿ ನನ್ನನ್ನು ಡೆಡಿಕೇಟ್ ಮಾಡಿದ್ದೇನೆ. ನಮ್ಮನ್ನು ಮರು ಪರಿಶೀಲನೆ ಅಥವಾ ನಮ್ಮ ಜೀವಿತವನ್ನು ಒಮ್ಮೆ ಅವಲೋಕನ ಮಾಡಿಕೊಳ್ಳಬೇಕು. ಹಾಲೆಲೂಯ. ಮಾಡಿಕೊಂಡು ದೇವರ ಕಡೆಗೆ ತಿರುಗುವಾಗ ಮುಸುಕು ತೆಗೆಯಲ್ಪಡುತ್ತದೆ. ಹಾಲೆಲೂಯ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ನಾವು ಓದಿದ ಭಾಗಕ್ಕೆ ನಾವು ತಿರುಗಿ ಬರುವಂಥ ಸಮಯದಲ್ಲಿ, ಹಾಗಾದರೆ 7 ಪ್ರಕಾಶಿಸು, ನಿನಗೆ ಬೆಳಕು ಬಂದಿದೆ ಎಂಬುದಾಗಿ ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ಕೂಗಿ ಹೇಳ್ತಾ ಇದ್ದಾರೆ. ಬೆಳಕು ಬಂದು ಬಹಳ ಹೊತ್ತಾಯಿತು, 8 ಆದರೂ 9 ಆದರೂ 10 ಗಂಟೆ ಆದರೂ ಏಳುವುದಿಲ್ಲ. ಡ್ಯೂಟಿ ತುಂಬ ಉಂಟು. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಗೆ ಇರಬಾರದು. ಏಳಬೇಕಾದ ಟೈಮಲ್ಲಿ ಏಳಬೇಕು. ಪ್ರೈಸ್ ದಿ ಲಾರ್ಡ್. ಎದ್ದು ದೇವರಿಗೋಸ್ಕರ ಪ್ರಕಾಶಿಸಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಆ ಹಳೆ ಒಡಂಬಡಿಕೆಗೆ ಇಷ್ಟು ಬೆಳಕು ಇರುವುದಾದರೆ ಅದನ್ನೇ ನಾವು ಅಲ್ಲಿ ನೋಡಿದ್ದೇವೆ. ಮರಣ ವಿಧಿಸುವ ನಿಯಮದ ಸೇವೆಯು ಕಲ್ಲಿನ ಮೇಲೆ ಲಿಖಿತವಾದ ಅಕ್ಷರಗಳಲ್ಲಿ ಆಧಾರಗೊಂಡಿದ್ದರೂ ಪ್ರಭಾವದಿಂದ ಕೂಡಿದ್ದಾಗಿತ್ತು. ಹಾಲೆಲೂಯ. ಧರ್ಮಶಾಸ್ತ್ರ ಮರಣ ವಿಧಿಸುವಂಥ ಸೇವೆ. ಹಾಲೆಲೂಯ. ಮತ್ತೆ ಮುಂದೆ ನೋಡ್ತೇವೆ, ಅದು
ಪ್ರೈಸ್ ಅಲ್ಲ ಪ್ರಭಾವದಿಂದ ಕೂಡಿತ್ತು. ಆ ಪ್ರಭಾವದಿಂದ ಮೋಶೆಯ ಮುಖಕ್ಕೆ ಬಂದ ಪ್ರಕಾಶವು ಕುಂದಿ ಹೋಗುವಂಥದ್ದಾಗಿದ್ರು. ಅದರ ನಿಮಿತ್ತ ಇಸ್ರಾಯೇಲ್ಯರು ಅವನ ಮುಖವನ್ನು ನೋಡಲಾರದೇ ಇದ್ದರು. ಹಾಲೆಲೂಯಾ. ಧರ್ಮಶಾಸ್ತ್ರಕ್ಕೆ ಇಷ್ಟು ಬೆಳಕಿರುವುದಾದ್ರೆ, ಹಾಲೆಲೂಯಾ, ನೋಡಿ, ಚುಟುಕಾಗಿ ಹೇಳಬೇಕಾದ್ರೆ, ಧರ್ಮಶಾಸ್ತ್ರಕ್ಕೆ ಇಷ್ಟು ಬೆಳಕಿರುವುದಾದ್ರೆ, ಪ್ರೈಸ್ ಅಲ್ಲ, ಅಲ್ಲಿ ಜಾಸ್ತಿ ಕೂಡ ಸಂದರ್ಭಗಳು ತಪ್ಪಿದರೆ ಮರಣ ಶಿಕ್ಷೆ, ತಪ್ಪಿದರೆ ಮರಣ ಶಿಕ್ಷೆ. ಅದಕ್ಕೆ ಮರಣ ವಿಧಿಸುವ ಧರ್ಮಶಾಸ್ತ್ರವು ಇಷ್ಟು ಪ್ರಭಾವದಿಂದ ಕೂಡಿರುವುದಾಗಿದ್ರೆ, ಹಾಲೆಲೂಯಾ. ಮುಂದೆ ನಾವು ನೋಡ್ತೇವೆ, ಹೀಗಿದ್ದ ಮೇಲೆ ದೇವರಾತ್ಮ ಸಂಬಂಧವಾದ ಸೇವೆಯು ಎಷ್ಟೋ ಹೆಚ್ಚಾಗಿ ಪ್ರಭಾವವುಳ್ಳದಾಗಿರಬೇಕು. ಹಾಗಾದರೆ ಹಳೆಯ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆಯ ಬೆಳಕು ಎಷ್ಟೋ ವೋಲ್ಟೇಜ್ ಜಾಸ್ತಿ ಇರುವಂಥದ್ದು ಎಂಬುದಾಗಿ ನಮಗೆ ಅರ್ಥ ಆಗ್ಲಿಕ್ಕೆ ಅಷ್ಟೇ. ಹಾಲೆಲೂಯಾ, ಹಾಲೆಲೂಯಾ. ಹಳೆಯ ಒಡಂಬಡಿಕೆ ಪ್ರೈಸ್ ಅಲ್ಲ, ನಾವು ಬಹಳ ಏನು ಇಲ್ಲ ಅಂತ ತಿಳ್ಕೊಂಡ್ರು ಅದನ್ನು ಚಂದ ನೋಡಿದರೆ ಮುಖಕ್ಕೆ ಬೆಳಕು ಬರ್ತದೆ. ಆಮೇನ್. ಹಾಗಾದರೆ ಪವಿತ್ರಾತ್ಮ ಹೇಳ್ತಿದ್ದಾನೆ, ಪ್ರೈಸ್ ಅಲಾಟ್, ಹಾಗಾದರೆ ಹಳೆ ಒಡಂಬಡಿಕೆಗೆ ಇಷ್ಟು ಬೆಳಕಿದ್ರೆ ಹೊಸ ಒಡಂಬಡಿಕೆಗೆ ಎಷ್ಟು ಬೆಳಕಿರ್ಬೋದು? ಆಮೇನ್. ಅದು ಮರಣ ವಿಧಿಸುವಂಥದ್ದು. ಇಬ್ಬರು ಮೂವರ ಸಾಕ್ಷಿಗಳ ಮೂಲಕ ಯಾರನ್ನು ಕೂಡ ಕಲ್ಲೊಡಿಬೋದಲ್ಲಿ. ಪ್ರೈಸ್ ಅಲಾಟ್, ಅದು ಕಲ್ಲಿನಾಲಿಗೆ ಮೇಲೆ ಬರೆದದ್ದು. ಆದರೆ ಇದು ಪವಿತ್ರಾತ್ಮನ ಮೂಲಕವಾಗಿ ಹೃದಯದ ಗೋಡೆ ಮೇಲೆ ಬರೆದದ್ದು. ಹಾಲೆಲೂಯಾ. ಇದು ಪವಿತ್ರಾತ್ಮನ ಮೂಲಕವಾಗಿ ಹೃದಯದ ಗೋಡೆಯ ಮೇಲೆ ಬರೆದಂಥ ಹೊಸ ಒಡಂಬಡಿಕೆ. ಹಾಲೆಲೂಯಾ. ಅಲ್ಲಿ ದೇವಾಲಯ, ಅಲ್ಲಿ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಇಲ್ಲಿ ನಾವೇ ದೇವಾಲಯ, ನಮ್ಮ ಒಳಗಡೆನೇ ಮಹಾಪರಿಶುದ್ಧ ಸ್ಥಳ ಹೃದಯ, ಅಲ್ಲಿ ಇಡುವಂಥ ಒಡಂಬಡಿಕೆ. ಆಮೇನ್. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಾದರೆ ನೋಡ್ತೇವೆ, ದೇವರಾತ್ಮ ಸಂಬಂಧವಾದ ಸೇವೆಯು ಎಷ್ಟೋ ಪ್ರಭಾವವುಳ್ಳದಾಗಿರಬೇಕು. ಅಪರಾಧ ನಿರ್ಣಯಕ್ಕೆ ಸಾಧನವಾಗಿರುವ ಸೇವೆಯು ಪ್ರಭಾವದಿಂದಿರಲಾಗಿ ನೀತಿಗೆ ಸಾಧನವಾಗಿರುವ ಸೇವೆಯು ಎಷ್ಟೋ ಅಧಿಕವಾದ ಪ್ರಭಾವವುಳ್ಳದಾಗಿರಬೇಕು. ಹಾಲೆಲೂಯಾ. ಹಳೆ ಒಡಂಬಡಿಕೆಯ ಆ ವಾಕ್ಯಗಳಲ್ಲಿ ಬಹಳಷ್ಟು ವಾಕ್ಯಗಳು ಅಪರಾಧ ನಿರ್ಣಯ ಆಗ್ತಾ ಇತ್ತು. ಹಾಲೆಲೂಯಾ. ಇಲ್ಲಿ ಏನಾಗ್ತದೆ? ನೀತಿಯ ನಿರ್ಣಯ ಆಗ್ತದೆ. ಹಾಗಾದರೆ ಇದು ಎಷ್ಟೋ ಪ್ರಭಾವವುಳ್ಳದಾಗಿದೆ. ಅಧಿಕವಾದ ಪ್ರಭಾವವುಳ್ಳದು ಬಂದದ್ದರಿಂದ ಮೊದಲಿದ್ದ ಪ್ರಭಾವ ಅದರ ಬಳಿಯಲ್ಲಿ ಪ್ರಭಾವವಿಲ್ಲದಾಯಿತು. ಇಲ್ಲದೆ ಹೋಗುವಂಥದ್ದು ಪ್ರಭಾವವುಳ್ಳದಾಗಿದ್ದರೆ ಶಾಶ್ವತವಾಗಿ ಇರುವಂಥದ್ದು ಬಹು ಹೆಚ್ಚಾಗಿ ಪ್ರಭಾವವುಳ್ಳದಾಗಿರಬೇಕಲ್ಲವೇ? ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡ್ತೇವೆ, ಅಧಿಕ ಪ್ರಭಾವವುಳ್ಳದು ಬಂದಾಗ ಮೊದಲಿದ್ದ ಪ್ರಭಾವವು ಅದರ ಬಳಿಯಲ್ಲಿ ಪ್ರಭಾವವಿಲ್ಲದಾಯಿತು. ಹಾಲೆಲೂಯಾ. ನಾವು ರಾತ್ರಿ ನಮ್ಮ ವಾಹನಗಳ ಹೆಡ್ಲೈಟ್ ಹಾಕಿಕೊಂಡು ಹೋಗ್ತೇವೆ, ನಮಗೆ ರಸ್ತೆ ಎಲ್ಲ ಚೆಂದ ಕಾಣಿಸ್ತದೆ. ಹಾಗಲ್ಲಿಗೆ ಹೆಡ್ಲೈಟ್ ಹಾಕಿಕೊಂಡು ಹೋದರೂ ಹೆಡ್ಲೈಟ್ ಬೆಳಕು ಕಾಣೋದಿಲ್ಲ, ಕಾರಣ ಅದಕ್ಕಿಂತ ಪ್ರಭಾವವಾದ ಬೆಳಕು ಸೂರ್ಯನ ಬೆಳಕು ಇರ್ತದೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೀಗೆ ನೋಡ್ತೇವೆ, ಪ್ರೈಸ್ ಧರ್ಮಶಾಸ್ತ್ರದ ಕಾಲದಲ್ಲಿ ಇದ್ದಂಥ ಬೆಳಕಿಗಿಂತ ಹೊಸ ಒಡಂಬಡಿಕೆ ಕಾಲದ ಬೆಳಕು ಬಹಳ ದೊಡ್ಡ ಬೆಳಕು. ಆ ಹೊಸ ಒಡಂಬಡಿಕೆಯ ಬೆಳಕಿನ ಮುಂದೆ ಹಳೆಯ ಒಡಂಬಡಿಕೆಯ ಬೆಳಕು ಏನಾಯಿತು? ಅದು ಪ್ರಭಾವವಿಲ್ಲದಾಯಿತು. ಹಾಲೆಲೂಯಾ. ಮತ್ತೆ ಮುಂದೆ ನೋಡ್ತೇವೆ, ಇಲ್ಲದೆ ಹೋಗುವಂಥದ್ದೇ ಪ್ರಭಾವವುಳ್ಳದಾಗಿದ್ದರೆ ಶಾಶ್ವತವಾಗಿರುವಂಥದ್ದು ಬಹು ಹೆಚ್ಚಾಗಿ ಪ್ರಭಾವವುಳ್ಳದಾಗಿರಬೇಕಲ್ಲವೇ? ಹಾಲೆಲೂಯಾ. ಹಾಗಾದರೆ ಧರ್ಮಶಾಸ್ತ್ರದ ಆಚರಣೆಗಳೆಲ್ಲ ಕ್ರಿಸ್ತನಲ್ಲಿ ಇಲ್ಲದೆ ಹೋಯಿತು. ಈಗ ನಮಗೆ ಯಜ್ಞಗಳು ಅರ್ಪಣೆ ಮಾಡುವುದು ಬೇಡ. ಪ್ರೈಸ್ ದಿ ಲಾರ್ಡ್. ಈಗ ಆ ಹಳೆ ಒಡಂಬಡಿಕೆ ರೀತಿಯ ವೃತ್ತಗಳು ಇಲ್ಲ. ಹಾಲೆಲೂಯಾ. ಅನೇಕ ಜನರು ಇದನ್ನು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದಾರೆ. ಹಳೆ ಒಡಂಬಡಿಕೆ ಓದುವುದೇ ಬೇಡ ಅಂತ. ಪ್ರೈಸ್ ದಿ ಲಾರ್ಡ್. ಹಾಗೆ ಹೇಳಲಿಲ್ಲ ವಾಕ್ಯ. ಹಳೆಯ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ಉಂಟು. ಪ್ರೈಸ್ ದಿ ಲಾರ್ಡ್. ಹಳೆಯ ಒಡಂಬಡಿಕೆಯ ಆಚರಣೆಗಳನ್ನು 3-4 ರೀತಿಯಲ್ಲಿ ಅದನ್ನು ವಿಭಜನೆ ಮಾಡಲಿಕ್ಕೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಶಾಶ್ವತವಾಗಿರುವಂಥ ಧರ್ಮಶಾಸ್ತ್ರ, ತಾತ್ಕಾಲಿಕವಾದ ಧರ್ಮಶಾಸ್ತ್ರ, ಆಚರಣೆಗಳ ಧರ್ಮಶಾಸ್ತ್ರ. ಹಾಲೆಲೂಯಾ. ಕ್ರಿಸ್ತನಲ್ಲಿ ಅಂತ್ಯವಾಗುವ ಧರ್ಮಶಾಸ್ತ್ರ, ನಿತ್ಯವೂ ಉಳಿಯುವಂಥ ಧರ್ಮಶಾಸ್ತ್ರ. ಹೀಗೆ ಧರ್ಮಶಾಸ್ತ್ರವನ್ನು ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸಲಿಕ್ಕೆ ಆಗ್ತದೆ. ಕ್ರಿಸ್ತನಲ್ಲಿ ಅಂತ್ಯವಾಗುವ ಧರ್ಮಶಾಸ್ತ್ರ ಯಾವುದು? ಯಜ್ಞಗಳು, ಹೋಮಗಳು ಕ್ರಿಸ್ತನಲ್ಲಿ ಅಂತ್ಯವಾಗ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ಪ್ರೈಸ್ ದಿ ಲಾರ್ಡ್, ನಾವು ನೋಡ್ತೇವೆ ಈ ಹಳೆಯ ಒಡಂಬಡಿಕೆಯ ಆಚರಣೆಗಳು
ಅದನ್ನು ಮಾಡಬಾರ್ದು, ಇದನ್ನು ಮಾಡಬಾರ್ದು ಎಂಬಂಥ ವಾಕ್ಯಗಳಿಗೆ ಇಷ್ಟು ಬೆಳಕಿರೋದಾದರೆ ಶಾಶ್ವತವಾಗಿ ಇರುವಂಥ ಹೊಸ ಒಡಂಬಡಿಕೆ ಎಷ್ಟು ಪ್ರಭಾವವುಳ್ಳದಾಗಿದೆ. ಹಾಗಾದರೆ ನಾವು ತಿರುಗಿ ನಾವು ಬರುವಾಗ ಪ್ರೈಸಲು, ಹಾಗಾದರೆ ಈ ಒಡಂಬಡಿಕೆಯನ್ನು ದೃಷ್ಟಿಸಿ ನೋಡಿದರೆ, ಹೊಸ ಒಡಂಬಡಿಕೆಯನ್ನು ದೃಷ್ಟಿಸಿ ನೋಡಿದರೆ, ಯೇಸು ಸ್ವಾಮಿಯ ಹತ್ತಿರ ಪ್ರಾರ್ಥನೆ ಮಾತಾಡ್ತಾ ಕೂತ್ಕೊಂಡ್ರೆ, ಹಾಲೆಲೂಯಾ, ಮೋಶೆಯ ಮುಖದಲ್ಲಿ ಬಂದ ಬೆಳಕಿಗಿಂತಲೂ ಹೆಚ್ಚಿನ ಬೆಳಕು ನಮ್ಮೊಳಗಿನಿಂದ ಬರ್ತದೆ. ಹಾಲೆಲೂಯಾ, ಲಿಟ್ರಲ್ ಆಗಿ ಬರಬೇಕು ಅಂತ ಏನು ಇಲ್ಲ, ಆದರೆ ಹಾಲೆಲೂಯಾ ಸ್ಪಿರಿಚುವಲ್ ಆಗಿ ಇಡೀ ಸೈತಾನನ ಸಾಮ್ರಾಜ್ಯದವರಿಗೆ ಗೊತ್ತಾಗ್ತದೆ. ನಮಗೆ ನೋಡಿ, ಲಿಟ್ರಲ್ ಆಗಿ ಅಕ್ಷರಶಃ ಮೋಶೆಯ ಮುಖ ಪ್ರಕಾಶಮಾನವಾಗಿದ್ರು ಮೋಶೆಗೆ ಗೊತ್ತಾಗಲಿಲ್ಲ. ಹಾಲೆಲೂಯಾ, ಈಗ ನಮ್ಮ ಮುಖಕ್ಕೆ, ನಮ್ಮ ಹೃದಯಕ್ಕೆ ಬೆಳಕು ಬಂದಿದ್ರೆ ಕೆಲವೊಮ್ಮೆ ನಮಗೆ ಗೊತ್ತಾಗದಿದ್ರು ಪ್ರೈಸಲು ಲೋಕಕ್ಕೆಲ್ಲ ಗೊತ್ತಾಗ್ತದೆ. ಹಾಲೆಲೂಯಾ, ಇವನಲ್ಲಿ ಬೆಳಕುಂಟು, ಇವನು ಬೆಳಕಿನಲ್ಲಿ ಇರುವವನು, ಇವನ ಬೆಳಕು ಯಾವ ಕತ್ತಲೆಗೆ ಈ ಬೆಳಕನ್ನು ಅಡಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇವನ ಬೆಳಕು ಇದು ಪ್ರಕಾಶಿಸುವ ಬೆಳಕು, ಇವನ ಬೆಳಕು ದಾರಿ ನಡೆಸುವ ಬೆಳಕು, ಇವನ ಬೆಳಕು ಕತ್ತಲೆಯನ್ನು ಓಡಿಸುವ ಬೆಳಕು, ಇವನ ಬೆಳಕು ಸಮಸ್ತ ಸೈತಾನನ ಕಾರ್ಯಗಳನ್ನು ಜಯಿಸುವಂಥ ಬೆಳಕು. ಹಾಲೆಲೂಯಾ, 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 ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯೋಬನ ಗ್ರಂಥ 29ನೇ ಅಧ್ಯಾಯ 3ನೇ ವಾಕ್ಯ. ಜೋಬ್ ಚಾಪ್ಟರ್ 29 ವರ್ಸ್ 3. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದಿ ಇಂಗ್ಲಿಷಲ್ಲಿ. ಹಾಲೆಲೂಯಾ. ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸುತ್ತಿತ್ತು, ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು. ಹಾಲೆಲೂಯಾ. ತಲೆಯ ಮೇಲೆ ಬೆಳಕು ಏನಾಗ್ತಿತ್ತು? ಪ್ರಕಾಶಿಸುತ್ತಿತ್ತು. ಅದಕ್ಕೆ ಹೆಡ್ಲೈಟ್ ಅಂತಲೇ ಈ ಕಾಲದಲ್ಲಿ ಹೆಸರು ಬಂದುಬಿಟ್ಟಿದೆ. ಹಾಲೆಲೂಯಾ. ಬೆಳಕಲ್ಲಿ ಪ್ರಕಾಶಿಸ್ತಾ ಇದೆ. ಹಾಲೆಲೂಯಾ. ನಮಗೆ ಫಾರ್ವರ್ಡ್ ಹೋಗಬೇಕು, ನಮ್ಮ ಲೈಟ್ ಹಿಂದೆ ಇದ್ದರೆ ನಮಗೆ ಮುಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಬೆಳಕು ಹಿಂದೆ ಉಂಟು. ಆದರೆ ಬೆಳಕು ಇಲ್ಲಿ ಇರುವಂಥದ್ದು ಎಲ್ಲಿ? ತಲೆಯ ಮೇಲೆ. ಪ್ರೈಸಲ್ಲಿ ನಮಗೆ ಮುಂದುವರಿಯಲಿಕ್ಕೆ ಬೆಳಕನ್ನು ಕೊಡುವಂಥದ್ದು. ಹಾಲೆಲೂಯಾ, ಹಾಲೆಲೂಯಾ. ನಾನು ಹಿಂದೆ ಪ್ರೈಸಲ್ಲ ಕೆಲವೊಂದು ಕಡೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತಿದ್ದೆ, ನಮ್ಮ ಎತ್ತಿನ ಬಂಡಿಗಳನ್ನು, ಹಳೆಯ ಕಾಲದ ಎತ್ತಿನ ಬಂಡಿಗಳನ್ನು ನೋಡಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಎತ್ತಿನ ಬಂಡಿಗೆ ಕೂಡ ಬೆಳಕು ಬೇಕಾಗ್ತಿತ್ತು ರಾತ್ರಿ ಪ್ರಯಾಣ ಮಾಡಬೇಕಾದ್ರೆ. ಪ್ರೈಸ್ ದಿ ಲಾರ್ಡ್. ಇಲ್ಲದಿದ್ದರೆ ಎತ್ತುಗಳು ಎತ್ತಿನ ಬಂಡಿ ಅಥವಾ ಕೋಣ ಕಟ್ಟಿ ಓಡಿಸುವಂಥ ಈ ಬಂಡಿಗಳು, ಪ್ರೈಸ್ ದಿ ಲಾರ್ಡ್, ಈ ಬೆಳಕು ಇಲ್ಲದಿದ್ದರೆ ಹೋಗ್ತಿರಲಿಲ್ಲ. ಅದಕ್ಕೆ ಎತ್ತಿನ ಬಂಡಿಯ ಕೆಳಗಡೆ ಹಳೆಯ ಕಾಲದ ಒಂದು ದೀಪವನ್ನು ಹಚ್ಚಿಡ್ತಾ ಇದ್ರು, ತೂಗಿ ಹಾಕ್ತಾ ಇದ್ರು. ಹಾಲೆಲೂಯಾ. ಎತ್ತಿನ ಬಂಡಿಗೆ ಕೂಡ ಏನು ಬೇಕು? ದೀಪ ಬೇಕು. ನಮ್ಮ ಎಲ್ಲ ಕಾರುಗಳಿಗೆ, ನಮ್ಮ ಎಲ್ಲ ವೆಹಿಕಲ್ಗಳಿಗೆ ದೀಪ ಬೇಕು, ನಮಗೆ ಕೂಡ ದೀಪ ಬೇಕು. ಹಾಲೆಲೂಯಾ. ನಮ್ಮ ದೀಪವನ್ನು ನಮ್ಮ ದೇವರು ನಮ್ಮ ತಲೆ ಮೇಲೆ ಇಟ್ಟಿದ್ದಾನೆ. ಹಾಲೆಲೂಯಾ. ಯೋಬ ಹೇಳ್ತಿದ್ದಾನೆ, ಆತನ ದೀಪವು ನನ್ನ ತಲೆಯ ಮೇಲೆ ಪ್ರಕಾಶಿಸಿತು. ಹೊಸ ಒಡಂಬಡಿಕೆಗೆ ಬರುವಾಗ ಪಂಚಾಶತಮ ದಿನದಲ್ಲಿ ಈ ಬೆಳಕನ್ನು ದೇವರು ಅಪೊಸ್ತಲರಿಗೆ ಕೊಡ್ತಿದ್ದರು. ಪ್ರತಿಯೊಬ್ಬರ ತಲೆಯ ಮೇಲೆ ವಿಂಗಡಿಸಲ್ಪಡುವ ನಾಲಿಗೆ ಹಾಗೆ ಉರಿಯಂತಿದ್ದ ಬೆಳಕುಗಳು ಬಂದು ಕೂತುಕೊಂಡವು. ಹಾಲೆಲೂಯಾ. ಹಾಗಾದರೆ ನೋಡ್ತೇವೆ, ಪವಿತ್ರಾತ್ಮನ ಮೂಲಕವಾಗಿ ಈ ಬೆಳಕನ್ನು ಹೊಸ ಒಡಂಬಡಿಕೆಯಲ್ಲಿ ನಾವು ಪಡೆದುಕೊಳ್ಳುವವರಾಗಿದ್ದೇವೆ. ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಈ ತಲೆ ಮೇಲೆ ಬೆಳಕು ಕೂತ್ಕೊಳ್ಬೇಕು. ಆಮೇನ್, ಆಮೇನ್. ಈ ತಲೆ ಮೇಲೆ ಬೆಳಕು ಕೂತ್ಕೊಂಡ್ರೆ ನಮ್ಮ ಜೀವಿತವೆಲ್ಲ ಬೆಳಕಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಕಣ್ಣಿಗೆ ಬೆಳಕಾಗಿರ್ತದೆ, ನಮ್ಮ ದಾರಿಗೆ ಬೆಳಕಾಗಿರ್ತದೆ. ಅದಕ್ಕೆ ಕೀರ್ತನೆಕಾರ ಹೇಳ್ತಾನೆ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ನಿನ್ನ ವಾಕ್ಯವು ನನ್ನ ದಾರಿಗೆ ದೀಪವು, ಕಾಲಿಗೆ ಬೆಳಕು ಆಗಿದೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪವಿತ್ರಾತ್ಮ ನಮಗೆ ಬೆಳಕಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತ ಹೇಳ್ತಿದ್ದಾನೆ, ಆತನ ಬೆಳಕಿನಿಂದ ಕತ್ತಲಲ್ಲೂ ಸಂಚರಿಸುತ್ತಿದ್ದೆನು. ಹಾಲೆಲೂಯಾ, ಹಾಲೆಲೂಯಾ. ಹಾಗಾದರೆ ದೇವರು ನಮಗೆ ಪ್ರಕಾಶವನ್ನು ಕೊಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ದಾನಿಯೇಲನ ಪ್ರವಾದನ ಗ್ರಂಥ 12:3 ಓದಿಕೊಳ್ಳೋಣ. ಡ್ಯಾನಿಯಲ್ ಚಾಪ್ಟರ್ 12 ವರ್ಸ್ 3.
ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಓದಿಕೊಳ್ಳಿ ಇಂಗ್ಲಿಷಲ್ಲಿ. ಹಾಲೆಲೂಯ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಹಾಲೆಲೂಯ. ಹಾಗಾದರೆ ಪ್ರೈಸ್ ದಿ ಲಾರ್ಡ್, ದೇವರ ಬೆಳಕಿನಿಂದ ನಮಗೆ ಬೆಳಕು ಬರ್ತದೆ, ದೇವರ ಆತ್ಮನಿಂದ ಬೆಳಕು ಬರ್ತದೆ, ದೇವರ ವಾಕ್ಯದಿಂದ ಬೆಳಕು ಬರ್ತದೆ. ಈ ವಾಕ್ಯವನ್ನು ಸಾರಿದರೆ ನಮಗೆ ಬೆಳಕು ಬರ್ತದೆ. ಹಾಲೆಲೂಯ, ದೇವರಿಗೆ ಸ್ತೋತ್ರ. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಹಾಲೆಲೂಯ. ಲೋಕದ ಜ್ಞಾನಿ ಬಗ್ಗೆ ಹೇಳ್ತಾ ಇಲ್ಲ, ದೇವರ ವಾಕ್ಯದ ಬಗ್ಗೆ ಇರುವ ಜ್ಞಾನ, ಕ್ರಿಸ್ತನ ಬಗ್ಗೆ ಇರುವ ಜ್ಞಾನ, ಕ್ರಿಸ್ತನ ಜ್ಞಾನ. ಆಮೇನ್. ಹಾಲೆಲೂಯ. ಲೋಕದ ಬಗ್ಗೆ ನಮಗೆ ಝೀರೋ ಜ್ಞಾನ ಇರಬಹುದು, ಲೋಕದ ಬಗ್ಗೆ ನಮಗೆ ಮಿನಿಮಮ್ ಜ್ಞಾನ ಇರಬಹುದು. ಆದರೆ ನನಗೆ ದೇವರ ಬಗ್ಗೆ ಗೊತ್ತು, ದೇವರ ಪರಿಚಯ ಉಂಟು, ದೇವರನ್ನ ಅರಿತಿದ್ದೇನೆ, ಕ್ರಿಸ್ತನನ್ನು ಅರಿತಿದ್ದೇನೆ. ಕ್ರಿಸ್ತನನ್ನು ಅರಿಯುವುದೇ ಶ್ರೇಷ್ಠ. ಹಾಲೆಲೂಯ. ಕ್ರಿಸ್ತನನ್ನು ಅರಿಯುವುದೇ ಜ್ಞಾನದ ಲಕ್ಷಣ. ಕ್ರಿಸ್ತನನ್ನು ಅರಿತವನೇ ಜ್ಞಾನಿ. ಆಮೇನ್. ಹಾಲೆಲೂಯ. ದೇವರ ವಾಕ್ಯವನ್ನು ಕಲಿತವನೇ ಜ್ಞಾನಿ. ಆಮೇನ್. ಈ ಲೋಕದಲ್ಲಿ ಕೋಟ್ಯಂತರ ಪುಸ್ತಕಗಳಿದೆ, ಪ್ರತಿ ವರ್ಷ ಲಕ್ಷಾಂತರ, ನಾವು ಕೋಟ್ಯಾಂತರ ಪುಸ್ತಕಗಳು ಪ್ರಿಂಟ್ ಆಗ್ತವೆ. ಹಾಲೆಲೂಯ. ಕೋಟ್ಯಂತರ ಪುಸ್ತಕಗಳು ಪ್ರಿಂಟ್ ಆಗ್ತವೆ. ಇದುವರೆಗೆ ಎಷ್ಟು ನೂರಾರು ಕೋಟಿ ಪುಸ್ತಕಗಳು ಬರೆದಿದ್ದಾರೆ, ಲೆಕ್ಕವೇ ಇಲ್ಲ. ಹಾಲೆಲೂಯ. ಆದರೆ ಪ್ರೈಸ್ ದಿ ಲಾರ್ಡ್, ಈ ದೇವರ ವಾಕ್ಯವನ್ನು ಓದಿ ತಿಳಿದುಕೊಂಡವನೇ ಜ್ಞಾನಿಯಾಗಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಈಗ ಈ ವಾಕ್ಯವನ್ನು ಸಾರುವವನು ನೋಡಿ, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಅಮಾವಾಸ್ಯೆ ರಾತ್ರಿ ಕೂಡ ಇರ್ಬೋದು, ಆದರೆ ಆಕಾಶ ನೋಡಿದರೆ ಬೆಳ್ಳಗೆ ಇರ್ತದೆ. ಹಾಲೆಲೂಯ. ಕೆಳಗೆ ನೋಡಿದರೆ ಕತ್ತಲೆ, ಮೇಲೆ ನೋಡಿದರೆ ಬೆಳಕಿರ್ತದೆ. ಪ್ರೈಸ್ ದಿ ಲಾರ್ಡ್. ಆಕಾಶದ ಆ ಒಂದು ಬೆಳಕನ್ನು ನೋಡಿಕೊಂಡು ಕೆಳಗೆ ಏನು ಕಾಣದಿದ್ರೂ ಕೂಡ ಸಂಚಾರ ಮಾಡುವವರು ಇದ್ದಾರೆ, ಸಂಚಾರ ಮಾಡಲಿಕ್ಕೆ ಆಗ್ತದೆ. ಹಾಲೆಲೂಯ. ಹಾಗಾದರೆ ಎಷ್ಟು ಕತ್ತಲೆ ತುಂಬಿದ್ರೂ ಕೂಡ ದೇವರ ವಾಕ್ಯದಲ್ಲಿ ಜ್ಞಾನಿಯಾಗಿದ್ದರೆ ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸಲಿಕ್ಕೆ ಆಗ್ತದೆ. ಹಾಲೆಲೂಯ. ಹಾಲೆಲೂಯ. ಇನ್ನು ನೋಡ್ತೇವೆ, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಹಾಲೆಲೂಯ. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು. ಹೇಗೆ ಸದ್ಧರ್ಮಿಗಳನ್ನಾಗಿ ಮಾಡಲಿಕ್ಕೆ ಆಗ್ತದೆ? ಸುವಾರ್ತೆ ಸಾರಿದರೆ ಮಾತ್ರ ಆಗ್ತದೆ. ಹಾಲೆಲೂಯ. ಹಾಲೆಲೂಯ. ಜ್ಞಾನಿಗಳಾಗಿದ್ದರೆ ಆಕಾಶ ಮಂಡಲದ ಹಾಗೆ ಹೊಳೆಯುವರು. ಪ್ರೈಸ್ ದಿ ಲಾರ್ಡ್. ಸುವಾರ್ತೆ ಸಾರಿದರೆ ನಾವು ನಕ್ಷತ್ರಗಳ ಹಾಗೆ ಹೊಳೆಯುತ್ತೇವೆ. ಹಾಲೆಲೂಯ. ಶೈನಿಂಗ್ ಸ್ಟಾರ್ಸ್ ಆಗ್ತೇವೆ. ನಾವೇನಾಗ್ತೇವೆ? ಶೈನಿಂಗ್ ಸ್ಟಾರ್ಸ್ ಆಗ್ತೇವೆ. ಆದರೆ ನಮ್ಮಲ್ಲಿ ಮೆಜಾರಿಟಿ ಜನರಿಗೆ ಸೂಪರ್ ಸ್ಟಾರ್ ಆಗಲಿಕ್ಕೆ ಭಾಳ ಇಷ್ಟ ಇರ್ತದೆ. ಹಾಲೆಲೂಯ. ಆದರೆ ದೇವರು ನಮ್ಮನ್ನು ಸೂಪರ್ ಸ್ಟಾರ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಸೂಪರ್ ಸ್ಟಾರ್ ಯೇಸು ಸ್ವಾಮಿ ಒಬ್ಬರೇ. ಆಮೇನ್. ನಾವೆಲ್ಲ ಏನಾಗಬೇಕು? ಶೈನಿಂಗ್ ಸ್ಟಾರ್ಸ್ ಆಗಬೇಕು ಅಂತ ದೇವರು ಇಷ್ಟಪಡ್ತಾನೆ. ಹಾಲೆಲೂಯ. ಹಾಲೆಲೂಯ. ಈ ಲೋಕದಲ್ಲಿ ಸ್ಟಾರ್ಗಳು ಭಾಳ, ಸೂಪರ್ ಸ್ಟಾರ್ಗಳು ಭಾಳ. ಪ್ರೈಸ್ ಅಲ್ಲ. ನಮಗೆ ಕೂಡ ಸ್ಪಿರಿಚುವಲ್ ಈ ಫೀಲ್ಡಿಗೆ ಬಂದಾಗ ನಮಗೆ ಭಾಳ ಜನರಿಗೆ ಕೂಡ ಆಸೆ ಇದೆ, ನಾವೆಲ್ಲ ದೇವರ ರಾಜ್ಯದಲ್ಲಿ ಸೂಪರ್ ಸ್ಟಾರ್ಗಳಾಗಬೇಕು. ಪ್ರೈಸ್ ಅಲ್ಲ. ದೇವರ ರಾಜ್ಯದಲ್ಲಿ ಸೂಪರ್ ಸ್ಟಾರ್ ಆಗಬೇಕು ಅಂತ ಆಸೆ ಪಟ್ಟರೆ ಅದರ ಅರ್ಥ ಯೇಸು ಸ್ವಾಮಿಯ ಜಾಗವನ್ನು ಅತಿಕ್ರಮಣ ಮಾಡಬೇಕು ಅಂತ. ಹಾಗಾಗಿ ಯಾರಿಗಾದರೂ ಸೂಪರ್ ಸ್ಟಾರ್ ಆಗುವ ಆಸೆ ಇದ್ದರೆ ಇವತ್ತೇ ಬಿಟ್ಬಿಡಿ. ಆಮೇನ್. ಆದರೆ ಆಸೆ ಇಟ್ಕೊಳ್ಬೋದು, ಶೈನಿಂಗ್ ಸ್ಟಾರ್ ಆಗಬೇಕು. ಹಾಲೆಲೂಯ. ಹಾಲೆಲೂಯ. ನಾವೆಲ್ಲ ಕ್ರಿಸ್ತನಿಗಾಗಿ ಹೊಳೆಯುವ ನಕ್ಷತ್ರಗಳಾಗಬೇಕು. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಕಡೆಯ ಒಂದೆರಡು ವಾಕ್ಯಗಳನ್ನು ಕೂಡ ಓದಿಕೊಂಡು ಬಿಡೋಣ. ಪ್ರೈಸ್ ದಿ ಲಾರ್ಡ್. ಬನ್ನಿ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 43ನೇ ವಾಕ್ಯ ನಾನೇ ಓದಿಕೊಳ್ತೇನೆ. ಮ್ಯಾಥ್ಯೂಸ್ ಚಾಪ್ಟರ್ 13 ವರ್ಸಸ್ 43. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು, ಕಿವಿಯುಳ್ಳವನು ಕೇಳಲಿ ಅಂದನು. ಹಾಲೆಲೂಯ. Then the righteous will shine forth as the sun in the kingdom of their Father. He who has ears to hear, let him hear. Hallelujah. ದೇವರಿಗೆ ಸ್ತೋತ್ರ. ಅಲ್ಲಿ ನೋಡ್ತೇವೆ, ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಇವತ್ತು
ನಕ್ಷತ್ರಗಳ ಹಾಗೆ ಪ್ರಕಾಶಿಸಲಿಕ್ಕೆ ನಾವು ಸಿದ್ಧರಾದರೆ ಒಂದು ದಿನ ಬರ್ತದೆ, ಆವತ್ತು ದೇವರು ನಮ್ಮನ್ನು ಸೂರ್ಯನ ಹಾಗೆ ಹೊಳೆಯುವ ಹಾಗೆ ಮಾಡ್ತಾರೆ. ನಕ್ಷತ್ರಗಳೆಲ್ಲ ಸೂರ್ಯಂದ್ರೇ ಆಗಿದ್ದಾರೆ. ಹಾಲೆಲೂಯಾ. ನಿಮಗೆ ಗೊತ್ತು ಅಂತ ನೆನೆಸ್ತೇನೆ, ಎಲ್ಲ ನಕ್ಷತ್ರಗಳು ಸೂರ್ಯ, ಪ್ರತಿಯೊಂದು ಒಂದೊಂದು ಸೂರ್ಯ. ಹಾಲೆಲೂಯಾ. ಆದರೆ ಸೂರ್ಯ ಹತ್ತಿರ ಇದ್ದಾನೆ, ನಕ್ಷತ್ರಗಳು ದೂರ ಇದ್ದಾವೆ. ಆದರೆ ಯೇಸು ಸ್ವಾಮಿ, ದೇವರಿಗೆ ಸ್ತೋತ್ರ, ಪ್ರೈಸಲು, ಯಾರು ತನ್ನ ತಂದೆಯ ರಾಜ್ಯದಲ್ಲಿ ನಿಜವಾಗಿ ಬೆಳಕನ್ನು ಹೊಂದಿಕೊಂಡು ಸಣ್ಣ ಸಣ್ಣ ನಕ್ಷತ್ರಗಳಾಗಿ ಹೊಳೆಯುವುದಕ್ಕೆ ಸಿದ್ಧರಾಗಿದ್ದಾರೆ, ಅವರನ್ನು ಕರ್ತನ ಬರೋಣದಲ್ಲಿ ಸೂರ್ಯನ ಹಾಗೆ ಪ್ರಕಾಶಿಸುವ ಹಾಗೆ ಮಾಡ್ತಾನೆ. ಆಮೇನ್, ಹಾಲೆಲೂಯಾ. ಇಲ್ಲಿ ಸೂಪರ್ ಸ್ಟಾರ್ ಆಗಲಿಕ್ಕೆ ಬಯಸುವಂಥವರು ಪ್ರೈಸ್ ಆವತ್ತು ಅಲ್ಲಿ ಆ ಸೂರ್ಯನ ಹಾಗೆ ಹೊಳೆಯುವಂಥ ಪದವಿಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿನ ಸೂಪರ್ ಸ್ಟಾರ್ಗಳೆಲ್ಲ ಕತ್ತಲೆಗೆ ಹೋಗಿಬಿಡ್ತಾರೆ, ಇಲ್ಲಿನ ಸೂಪರ್ ಸ್ಟಾರ್ಗಳೆಲ್ಲ ಕತ್ತಲೆ ಗುಂಡಿಗಳಿಗೆ ಹೋಗಿ ಬಿಡ್ತಾರೆ. ಆದರೆ ಪ್ರೈಸ್ ಅಲ್ಲ, ಯಾರು ಚಿಕ್ಕ ನಕ್ಷತ್ರ, ಸಣ್ಣ ನಕ್ಷತ್ರ, ಪ್ರೈಸ್ ಅಲ್ಲ, ಆ ಕೋಟ್ಯಂತರ ನಕ್ಷತ್ರಗಳ ಮಧ್ಯದಲ್ಲಿ ಒಂದು ಚಿಕ್ಕ ನಕ್ಷತ್ರ ಹುಡುಕಿ ಹಿಡಿಯೋದು ಕಷ್ಟ. ಹಾಲೆಲೂಯಾ. ನಾವು ನಕ್ಷತ್ರಗಳ ಹಾಗೆ ಇದ್ದೇವೆ ಅಂತ ಹೇಳಿದ್ರು ಕೂಡ ಈ ನಕ್ಷತ್ರಗಳನ್ನು ಹುಡುಕಿ ಹಿಡಿಯೋದು, ಗುರುತು ಹಿಡಿಯೋದು ನಮಗೆ ಕಷ್ಟ. ಇವತ್ತು ಲೋಕದಲ್ಲಿ ಎಷ್ಟು ಸಾವಿರ ನಕ್ಷತ್ರಗಳನ್ನು ಕಂಡುಹಿಡಿದಿದ್ದಾರೆ, ಸ್ವಲ್ಪವೇ ನಕ್ಷತ್ರಗಳಿಗೆ ಹೆಸರಿಟ್ಟಿದ್ದಾರೆ. ಹಾಲೆಲೂಯಾ. ಒಂದೊಂದು ಗ್ಯಾಲಕ್ಸಿಗಳಲ್ಲಿ ಕೋಟ್ಯಂತರ ಲಕ್ಷಾಂತರ ಕೋಟಿ ನಕ್ಷತ್ರಗಳಿದ್ದಾವೆ. ಅಂಥ ಸಾವಿರಾರು ಲಕ್ಷಾಂತರ ಕೋಟಿ ಗ್ಯಾಲಕ್ಸಿಗಳಿದ್ದಾವೆ. ಯಾರಿಗೆ ಕೂಡ ಏನೂ ಗೊತ್ತಾಗೋದಿಲ್ಲ. ಹಾಲೆಲೂಯಾ. ಅದರಲ್ಲಿ ಒಂದು ಚಿಕ್ಕ ನಕ್ಷತ್ರವಾಗಿ ಸ್ವಾಮಿ ನಿನಗಾಗಿ ಹೊಳಿತೇನೆ. ಆಮೇನ್. ಹಾಗಾದರೆ ತಂದೆಯ ರಾಜ್ಯದಲ್ಲಿ ಯೇಸು ಸ್ವಾಮಿ ಅವರನ್ನ ಸೂರ್ಯನ ಹಾಗೆ ಪ್ರಕಾಶಿಸುವ ಹಾಗೆ ಮಾಡುವವರಾಗಿದ್ದಾರೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಹಾಗಾದರೆ ಆ ಮೊದಲ ಭಾಗಕ್ಕೆ ನಾವು ಬರುವಾಗ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಹಾಲೆಲೂಯಾ. ಹಾಗಾದರೆ ಏಳು, ಎಲ್ಲಿ ಕೂತ್ಕೊಂಡಿದ್ದೀಯಾ? ಏಳು. ಪ್ರೈಸ್ ಅಲೋ. ಬಾರ್ತಿಮಾಯಿ ಪ್ರೈಸ್ ಅಲೋ ಭಿಕ್ಷೆ ಬೇಡ್ತಾ ಕೂತ್ಕೊಂಡಿದ್ದ. ಪ್ರೈಸ್ ಅಲೋ. ಅವನು ಕೂಗಿದ, ನಜರೇತಿನ ಯೇಸುವೇ, ಪ್ರೈಸ್ ಅಲೋ, ನನಗೆ ಕರುಣೆ ತೋರಿಸು. ಪ್ರೈಸ್ ಅಲೋ. ಜನರು ಮೊದಲು ಗದರಿಸಿದರು, ಈಗ ಯೇಸು ಹೇಳ್ತಿದ್ದಾರೆ ಅವನನ್ನು ಕರ್ಕೊಂಡು ಬನ್ನಿ. ಜನ ಹೇಳ್ತಿದ್ದಾರೆ ಪ್ರೈಸ್ ಅಲೋ, ಎದ್ದೇಳು, ಪ್ರೈಸ್ ಅಲೋ, ಏಳು, ಸ್ವಾಮಿ ಕರೀತಾ ಇದ್ದಾರೆ. ಹಾಲೆಲೂಯಾ. ಅವನು ತಕ್ಷಣ ತನ್ನ ಆ ಹಳೆಯ ವಸ್ತ್ರವನ್ನು, ಆ ಹೊದಿಕೆಯನ್ನು ಅಲ್ಲೇ ಬಿಸಾಡಿ ಅವನು ಎದ್ದು ಬರ್ತಾ ಇದ್ದಾನೆ. ಈಗ ಅವನಿಗೆ ಕಣ್ಣು ಕಾಣಿಸ್ತಾ ಉಂಟು. ಹಾಲೆಲೂಯಾ. ಅವನು ಕರ್ತನನ್ನು ಮಹಿಮೆ ಪಡಿಸ್ತಾ ಇದ್ದಾನೆ, ಪ್ರಕಾಶಿಸ್ತಾ ಇದ್ದಾನೆ. ಹಾಲೆಲೂಯಾ. ಹಾಗಾದರೆ ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ನಾವು ಎಲ್ಲಿ ಕೂತ್ಕೊಂಡಿದ್ದೇವೆ ಅಲ್ಲಿಂದ ಎದ್ದೇಳುವಾಗ, ನಾವು ಎಲ್ಲಿ ಕೂತ್ಕೊಂಡಿದ್ದೇವೆ ಅಲ್ಲಿಂದ ಮೇಲಕ್ಕೆ ಎದ್ದೇಳುವಾಗ ಪ್ರೈಸ್ ದಿ ಲಾರ್ಡ್, ಆತನ ಬೆಳಕು ನಮ್ಮ ಜೀವಿತದಲ್ಲಿ ಪ್ರಕಾಶವನ್ನು ಕೊಡುವಂಥದ್ದಾಗಿದೆ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ಬರುವರು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಹಾಲೆಲೂಯಾ. ನಮಗೆ ಮಾತ್ರ, ಸಭೆಗೆ ಮಾತ್ರ, ಸಭೆಯಲ್ಲಿರುವವರಿಗೆ ಮಾತ್ರ ದೇವರು ಬೆಳಕನ್ನು ಕೊಟ್ಟಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ಅನೇಕರಿಗೆ ಬೆಳಕು ಇಲ್ಲ ಪ್ರಿಯರೇ. ಅನೇಕರು ಒಂದು ಬೆಳಕಿಗಾಗಿ ಕಷ್ಟಪಡ್ತಾ ಇದ್ದಾರೆ, ಬೆಳಕೆಲ್ಲಿ ಸಿಗ್ತದೆ ಎಂಬುದಾಗಿ ಕಷ್ಟಪಡ್ತಾ ಇದ್ದಾರೆ. ನಾವು ಕೆಲವೊಮ್ಮೆ ಏನು ಮಾಡಿರ್ತೇವೆ, ನಮ್ಮ ಬೆಳಕನ್ನು ನಾವು ಏನು ಮಾಡಿರ್ತೇವೆ, ಮುಸುಕು ಹಾಕಿ ಮುಚ್ಚಿ ಇಟ್ಟಿರ್ತೇವೆ. ಹಾಲೆಲೂಯಾ. ನಾವು ಹೇಳ್ತೇವೆ ಆಮೇಲೆ, ಓ ಅವನು ತುಂಬ ಕಠಿಣ ಹೃದಯದವನು, ಅವನು ದೇವರ ವಾಕ್ಯ ಕೇಳುವುದಿಲ್ಲ. ಪ್ರೈಸ್ ಅಲ್ಲ. ಯಾಕೆ? ಅದಕ್ಕೆ ಕಾರಣ ಕೂಡ ನಾವೇ ಆಗಿರ್ತೇವೆ. ನಮ್ಮ ಜೀವನದಲ್ಲಿ ಬೆಳಕನ್ನು ನಾವು ತೋರಿಸುವುದಿಲ್ಲ. ಹಾಲೆಲೂಯಾ. ನಮ್ಮ ಜೀವನದ ಮೂಲಕ ಬೆಳಕನ್ನು ತೋರಿಸುವುದಿಲ್ಲ. ಪ್ರೈಸ್ ಅಲೋ. ಅವನಿಗೆ ಬೆಳಕು ನಮ್ಮ ಜೀವನದಲ್ಲಿ ಕಾಣಿಸ್ತಾ ಇಲ್ಲ. ಬೆಳಕು ದೇವರು ಕೊಟ್ಟಿದ್ದಾನೆ, ಈಗ ಮುಚ್ಚಿಟ್ಟಿದ್ದೇವೆ, ಮುಸುಕು ಹಾಕಿ ಮುಚ್ಚಿಟ್ಟಿದ್ದೇವೆ. ಹಾಲೆಲೂಯಾ. ಈ ಬೆಳಕನ್ನು ನಾವು ತೋರಿಸಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಬೆಳಕು ತೋರಿಸಬೇಕು ಅಂತ ಹೇಳಿದರೆ ಮುಸುಕು ಎತ್ತಬೇಕಾಗಿದೆ. ನಮ್ಮ ಮುಖ ಅವರಿಗೆ ಕಾಣಿಸ್ಬೇಕು, ನಮ್ಮ ಕ್ರಿಸ್ತನಲ್ಲಿರುವ ಮುಖ ಅವರಿಗೆ ಕಾಣಿಸಬೇಕು. ಪ್ರೈಸ್ ದಿ ಲಾರ್ಡ್. ಲೋಕದ ಮುಖ ಅವರಿಗೆ ಬೇಡ. ಲೋಕದ ಮುಖವನ್ನು ಅವರು ಕೋಟ್ಯಂತರ ಜನರ ಮುಖ ನೋಡ್ತಾ ಇದ್ದಾರೆ. ಕ್ರಿಸ್ತನಲ್ಲಿರುವ ಮುಖ ಅವರಿಗೆ ಕಾಣಿಸ್ಬೇಕು, ಕ್ರಿಸ್ತನಲ್ಲಿರುವ ಸ್ವಭಾವ ಅವರಿಗೆ ಕಾಣಿಸಬೇಕು, ಕ್ರಿಸ್ತನಲ್ಲಿರುವ ಪ್ರೀತಿ ಅವರಿಗೆ ಕಾಣಿಸಬೇಕು, ಕ್ರಿಸ್ತನಲ್ಲಿರುವ ಕರುಣೆ ನಮ್ಮ ಮುಖದಲ್ಲಿ ಅವರಿಗೆ ಕಾಣಿಸಬೇಕಾಗಿದೆ. ಹಾಲೆಲೂಯಾ. ಆಗ ಅವರ ಕಠಿಣ ಹೃದಯ ಪರಿವರ್ತನೆ ಆಗ್ತದೆ. ಹಾಲೆಲೂಯಾ. 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 ನಾವು ಸಾಕ್ಷಿ ಹೇಳ್ತೇವೆ, ಸುವಾರ್ತೆ ಹೇಳ್ತೇವೆ, ಆದರೆ ಮುಸುಕು ಹಾಕಿಕೊಂಡು ಹೇಳ್ತೇವೆ. ಹಾಲೆಲೂಯಾ. ಮುಸುಕು ಹಾಕಿಕೊಂಡು ಸಾಕ್ಷಿ ಹೇಳ್ತೇವೆ. ಅವನಿಗೆ ಎಂಥದೂ ಅರ್ಥ ಆಗೋದಿಲ್ಲ. ಅವನು ನೆನೆಸ್ತಾನೆ ಇವನು ಮತಾಂತರ ಮಾಡ್ತಾ ಇದ್ದಾನೆ, ಧರ್ಮ ಪ್ರಚಾರ ಮಾಡ್ತಾ ಇದ್ದಾನೆ. ಹಾಲೆಲೂಯಾ. ಅವನಿಗೆ ಅನಿಸ್ತದೆ ನಮ್ಮ ಹಳೆಯ ಪಂಗಡದಿಂದ ಹಿಡ್ಕೊಂಡು ಹೋಗಿ ತನ್ನ ಪಂಗಡಕ್ಕೆ ಸೇರಿಸಲಿಕ್ಕೆ ಇವನು ಪ್ರಚಾರ ಮಾಡ್ತಾ ಇದ್ದಾನೆ. ಹಾಲೆಲೂಯಾ.
ಆದರೆ ಮುಸುಕು ತೆಗೆದು ನಾವು ವಾಕ್ಯ ಹೇಳುವಾಗ ಹಲ್ಲೆಲೂಯಾ, ಆ ಪ್ರಭೆ, ಆ ಪ್ರಕಾಶ ಅವನ ಹೃದಯದ ಕತ್ತಲೆಯನ್ನು ಬದಲಾಯಿಸ್ತದೆ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಕುಟುಂಬದಲ್ಲಿ ಕಠಿಣ ಹೃದಯದವನಿದ್ದಾನೆ. ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ಸುವಾರ್ತೆ ಸಾರಿನೇ ಅವನನ್ನು ಕಠಿಣ ಮಾಡಿರ್ತೇವೆ. ತಪ್ಪಾಗಿ ತಿಳ್ಕೊಳ್ಬೇಡಿ, ಸುವಾರ್ತೆ ಹೇಳಬಾರ್ದು ಅಂತ ಹೇಳಲಿಲ್ಲ. ಮುಸುಕು ತೆಗೆದು ಸುವಾರ್ತೆ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಸುಕು ಹಾಕಿಕೊಂಡು ಸುವಾರ್ತೆ ಹೇಳ್ತೇವೆ. ನಮ್ಮಿಂದ 5 ಪೈಸೆಗೆ ಉಪಯೋಗ ಅವನಿಗಂತೂ ಇಲ್ಲ, ಯಾವ ಉಪಯೋಗ ಇಲ್ಲ ಅವನಿಗೆ. ನಮ್ಮ ಪಟ್ಟಿ ಮಾಡೋದಾದ್ರೆ ನಮ್ಮ ಮೈನಸನ್ನು 100 ಗಟ್ಟಲೆ ಪಟ್ಟಿ ಮಾಡಲಿಕ್ಕೆ ಆಗ್ತದೆ, ನಾವು ಒಪ್ಪಿಕೊಳ್ತೇವೆ. ಹಲ್ಲೆಲೂಯಾ. ಆದರೆ ನಾವು ಸುವಾರ್ತೆ ಹೇಳುವುದನ್ನು ಬಿಡುವುದಿಲ್ಲ. ಹಲ್ಲೆಲೂಯಾ. ಆದರೆ ಮೊದಲು ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನೆ ಮಾಡಿ, ಪ್ರೈಸರು ಆ ಬೆಳಕನ್ನು ಮುಖದಲ್ಲಿ ಜೀವನದಲ್ಲಿ ಹೊಂದಿಕೊಂಡು, ಯಾವ ಮರೆ ಇಲ್ಲದೆ. ನಾನು ಹಿಂದೆ ಒಂದ್ಸಲ ಇದೇ ವಾಕ್ಯದ ಬೇರೆ ಒಂದು ಸಂದೇಶದಲ್ಲಿ ಹೇಳಿದ್ದೆ, ಅನೇಕರು ತಮ್ಮ ಬೆಳಕನ್ನು ತಂದು ಮಂಚದ ಕೆಳಗೆ ಇಟ್ಟಿದ್ದಾರೆ, ಅನೇಕರು ತಮ್ಮ ಬೆಳಕನ್ನು ಕೊಳಗದ ಒಳಗೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅನೇಕರು ಕೊಳಗದ ಒಳಗೆ, ಬೆಳಕೆಲ್ಲ ಬೇಕಾದಷ್ಟು ಉಂಟು, ಹೈ ವೋಲ್ಟೇಜಲ್ಲಿ ಬೆಳಕುಂಟು, ಭಾಳ ಜನರಿಗೆ ಇಡೀ ಹಾಲಿಗೆ ಬೆಳಕು ಕೊಡುವಷ್ಟು ಉಂಟು. ಆದರೆ ಕೊಳಗದ ಒಳಗೆ ಇಟ್ಟಿದ್ದೇವೆ, ಇನ್ನು ಕೆಲವರು ಮಂಚದ ಕೆಳಗಿಟ್ಟಿದ್ದಾರೆ. ಈಗ ಪ್ರೈಸಲು ಮೋಶೆಗೆ ದೇವರು ಅಲ್ಲೆಲ್ಲ ಕೊಡಲಿಲ್ಲ, ಮುಖದ ಮೇಲೆ ಕೊಟ್ಟ. ಯೋಬ ಹೇಳ್ತಿದ್ದು ನನ್ನ ತಲೆ ಮೇಲೆ ಉಂಟು. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ ನಮ್ಮ ತಲೆ ಮೇಲೆ ಉಂಟು. ಹಲ್ಲೆಲೂಯಾ. ಈಗ ಪ್ರೈಸಲು ಮೋಶೆ ಮುಖಕ್ಕೆ ಮುಸುಕು ಹಾಕಿಕೊಂಡ. ನಮ್ಮ ನಿರ್ಜವಾದ ಮುಖ ಭಾಳ ಜನಕ್ಕೆ ಗೊತ್ತೇ ಇಲ್ಲ. ವಿಶ್ವಾಸಿ ಎಂಬಂತ, ಯೇಸುವಿನ ಶಿಷ್ಯ ಎಂಬಂಥ ಮುಖ ಅನೇಕರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಶಿಷ್ಯತ್ವದ ಮುಖ ತೋರಿಸಿ. ಹಲ್ಲೆಲೂಯಾ. ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಬಂತು. ಹಲ್ಲೆಲೂಯಾ. ಶಿಷ್ಯತ್ವದ ಮುಖ ತೋರಿಸುವಾಗ, ಹೌದು, ನಿಜವಾಗಿ ಇವರ ಒಳಗಡೆ ದೇವರಿದ್ದಾನೆ, ಇವರು ಕ್ರಿಸ್ತನ ಶಿಷ್ಯರು, ಜನ ನಂಬುತ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ನಮ್ಮ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಪ್ರೈಸರು, ಏಳು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಹಲ್ಲೆಲೂಯಾ. ನಾವು ಎದ್ದೇಳೋಣ. ಎಲ್ಲಿ ಕೂತ್ಕೊಂಡಿದ್ದೇವೆ ಅಲ್ಲಿಂದ ಎದ್ದೇಳೋಣ. ಪ್ರೈಸ್ ಅಲ್ಲ, ನಮಗೆ ಬೆಳಕು ಬಂದುಬಿಟ್ಟಿದೆ. ಪ್ರೈಸ್ ಅಲ್ಲ, ಈ ಬೆಳಕನ್ನು ಅನೇಕರಿಗೆ ತೋರಿಸುವುದಕ್ಕಾಗಿ ನಾವು ಎದ್ದೇಳುವಂಥವರಾಗಿರೋಣ. ಹಲ್ಲೆಲೂಯಾ. ಎಲ್ಲಿ ಮುಸುಕು ಹಾಕಿಕೊಂಡಿದ್ದೇವೆ ಆ ಮುಸುಕನ್ನು ಇವತ್ತೇ ನಾವು ತೆಗೆದು ಬಿಡೋಣ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ಕೇವಲ ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಮ್ಮ ಮುಸುಕಕ್ಕೆ ಮುಸುಕು ಹಾಕಿದರೆ ನಮ್ಮ ಕುಟುಂಬಕ್ಕೆ ವಿರೋಧವಾಗಿ ಹಾಕಿದ ಮುಸುಕು, ನಮ್ಮ ಊರಿಗೆ ವಿರೋಧವಾಗಿ ಹಾಕಿದ ಮುಸುಕು, ನಾನು ಕ್ರಿಸ್ತನವನು, ನಾನು ಕ್ರಿಸ್ತನಿಗೆ ಸಂಬಂಧಪಟ್ಟವನು, ನಾನು ಕ್ರಿಸ್ತನ ರಾಜ್ಯದವನು, ದೇವರ ಸಭೆಯವನು ಎಂಬುದು ಅನೇಕರಿಗೆ ಗೊತ್ತಾಗಬೇಕಾಗಿದೆ. ನಮ್ಮ ಬೆಳಕು ಅನೇಕರಿಗೆ ಸಿಗಬೇಕಾಗಿದೆ. ಹಾಗಾಗಿ ನಾವೆಲ್ಲ ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತು ಹಲ್ಲೆಲೂಯಾ, ನಾವು ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡ್ತಾ ಇರೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಮಹಿಮೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ. ನಾವೆಲ್ಲ ದೇವರಿಗೆ ಸ್ತೋತ್ರ ಮಾಡ್ತಾ ಇರೋಣ. ಆಮೇನ್. ಆ ಬೆಳಕು ನಮ್ಮ ಮುಖದಲ್ಲಿ ಹೊಳೆಯುವುದಕ್ಕಾಗಿ, ಆ ಬೆಳಕು ನಮ್ಮ ತಲೆಯ ಮೇಲೆ ಪ್ರಕಾಶಿಸುವುದಕ್ಕಾಗಿ, ಆ ಬೆಳಕು ಮುಸುಕಿಲ್ಲದ ಮರ ಇಲ್ಲದ ಪ್ರೈಸಲ ಮುಖದಿಂದ ಜನರಿಗೆ ಕಾಣಿಸಲ್ಪಡುವುದಕ್ಕಾಗಿ ಹಲ್ಲೆಲೂಯಾ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇರೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ, ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ ಪ್ರಿಯನೇ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯನ ಕರ್ತನೇ. ಶಾರೋನಿನ ಪುಷ್ಪ ನಿತಗಿನ ತಾವರೆ, ನಿನ್ನನ್ನು ನಾ ಕಂಡೇನೆ, ನಿನ್ನನ್ನು
ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೆ, ನಾನು ಯೇಸುವೆ, ಯೇಸುವೆ, ನನ್ನ ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಓ ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ಓ ರೀ ಬಾಲ ಬಾಲ ಬಾಲ. ಓ ಯಸ್ ಲಾರ್ಡ್, ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ, ನನ್ನ ಯೇಸುವೆ, ಯೇಸುವೆ, ನನ್ನ ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೆ, ನನ್ನ ಯೇಸುವೆ, ನಿನ್ನ ಹಾಗೆ ಯಾರೂ ಇಲ್ಲ. ಹಲ್ಲೆಲೂಯಾ. ಓ ನಿನ್ನನ್ನು ನೋಡಲು, ಓ ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಆಮೆನ್. ಹಲ್ಲೆಲೂಯಾ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಈ ದಿನದಲ್ಲಿ ಆತನ ಮುಖವನ್ನು ದರ್ಶಿಸೋಣ. ಹಲ್ಲೆಲೂಯಾ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೌದು, ನಾವು ಕರ್ತನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಹೌದು, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂದು ಬಿಟ್ಟಿದೆ. ಹಾಲೆಲೂಯಾ, ಹಾಲೆಲೂಯಾ. ಮೋಶೆ ಮುಖಕ್ಕೆ ಮುಸುಕು ಹಾಕಿಕೊಂಡನು, ಇನ್ನು ಅನೇಕರು ಮಂಚದ ಕೆಳಗೆ ಇಟ್ಟು ಬಿಟ್ಟರು, ಇನ್ನು ಅನೇಕರು ಪ್ರೈಸಲ ಕೊಳಗದ ಒಳಗೆ ಇಟ್ಟು ಬಿಟ್ಟರು. ಆದರೆ ಇದನ್ನ ಮುಸುಕು ಹಾಕಿ ಮುಚ್ಚಿಡುವುದಕ್ಕಾಗಿರುವ ಬೆಳಕು ಅಲ್ಲ ಪ್ರಿಯರೇ, ಇದು ಅನೇಕರಿಗೆ ತೋರಿಸುವುದಕ್ಕಾಗಿರುವ ಬೆಳಕು, ಅನೇಕರಿಗೆ ಪ್ರಕಾಶಿಸುವುದಕ್ಕಾಗಿರುವ ಬೆಳಕು. ಈ ಬೆಳಕು ನಿನ್ನ ಜೀವಿತವನ್ನ, ನಿನ್ನ ಕುಟುಂಬವನ್ನ ಬದಲಾಯಿಸುವ ಬೆಳಕು. ಹಾಲೆಲೂಯಾ. ದಾರಿ ನಡೆಸುವ ಬೆಳಕು. ಆತನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಮಹಾಪರಿಶುದ್ಧನಾಗಿರುವಂತಹ ನಮ್ಮ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆಗಳನ್ನ ಈ ಮುಂಜಾನೆ ಸಮಯದಲ್ಲಿ ಮತ್ತೊಮ್ಮೆ ಅರ್ಪಿಸುವರಾಗಿದ್ದೇವೆ. ನಮ್ಮ ಮೇಲೆ ನಿನ್ನ ಬೆಳಕು ಬಂದು ಬಿಟ್ಟಿದೆ ಸ್ವಾಮಿ. ನಾವು ಪ್ರಕಾಶಿಸುವುದಕ್ಕಾಗಿ, ಈ ಬೆಳಕನ್ನು ಎಲ್ಲರಿಗೆ ತೋರಿಸುವುದಕ್ಕಾಗಿ ಬೆಳಕನ್ನು ನಮ್ಮ ಮೇಲೆ ಕೊಟ್ಟಿದ್ದಿ. ಈ ಲೋಕದಲ್ಲಿ ಕರ್ತನೆ ಅನೇಕರನ್ನ ಸದ್ಧರ್ಮಿಗಳನ್ನಾಗಿ ಮಾಡುವುದಕ್ಕಾಗಿ, ಹೊಳೆಯುವ ನಕ್ಷತ್ರಗಳ ಹಾಗೆ ಪ್ರಕಾಶಿಸುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಿ. ನಾವು ಈ ಲೋಕದಲ್ಲಿ ನಿನ್ನ ಸುವಾರ್ತೆಯನ್ನು ಸಾರುವಾಗ ಈ ಬೆಳಕನ್ನು ಅನೇಕರಿಗೆ ಮುಸುಕು ತೆರೆದ ಮುಖದ ಮೂಲಕವಾಗಿ ತೋರಿಸುವಾಗ ಅನೇಕ ಜನಾಂಗಗಳನ್ನ, ಕಾರ್ಗತ್ತಲೆಯಲ್ಲಿರುವ ಜನರನ್ನ ನೀನು ದೇವರಾಜ್ಯಕ್ಕೆ ನಡೆಸುವಂತ ದೇವರಾಗಿದ್ದಿ. ನಮ್ಮಲ್ಲಿ ಒಬ್ಬೊಬ್ಬರನ್ನು ಉಪಯೋಗಿಸು. ಪ್ರತಿಯೊಬ್ಬೊಬ್ಬರ ಮೇಲೆ ಈ ಬೆಳಕು ಆಮೇಲೆ ಪ್ರಕಾಶಿಸಲಿ, ಪ್ರತಿಯೊಬ್ಬೊಬ್ಬರ ಮುಖ ಪ್ರಕಾಶಿಸಲಿ. ಎಲ್ಲ ಮುಸುಕುಗಳು ಯೇಸುವಿನ ನಾಮದಲ್ಲಿ ನೀಗಲಿ, ಎಲ್ಲ ಕರ್ಟನ್ಗಳು ಯೇಸುವಿನ ನಾಮದಲ್ಲಿ ಹರಿಯಲ್ಪಡಲಿ, ಎಲ್ಲ ರೀತಿಯ ಮರೆಗಳು ಯೇಸುವಿನ ನಾಮದಲ್ಲಿ ನೀಗಲಿ. ನಿನ್ನ ಮಕ್ಕಳೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ. ಮುಂಜಾನೆ ಸಮಯದಿಂದ ಈ ಹೊತ್ತಿನವರೆಗೆ ದೇವ ನಿನ್ನ ಸನ್ನಿಧಿಯಲ್ಲಿ ಇದು ಹಾಡಿಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನೀನು ನಮ್ಮನ್ನು ಆಶೀರ್ವಾದ ಮಾಡಿದ್ದಿ. ಒಳ್ಳೆಯ ಸಾಕ್ಷಿಗಳನ್ನು ಕೇಳುವಂತೆ ಸಹಾಯ ಮಾಡಿದ್ದಿ, ನಮ್ಮನ್ನು ಆಶೀರ್ವಾದ ಮಾಡಿದ್ದಿ. ಎಲ್ಲ ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ. ಬಂದಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದಿಸಿ ಅದ್ಭುತವಾಗಿ ನಡೆಸು. ಎಲ್ಲ ರೋಗಗಳು, ಬಲಹೀನತೆಗಳು, ಅಸ್ವಸ್ಥತೆಗಳು ಯೇಸುವಿನ ನಾಮದಲ್ಲಿ ನೀಗಲಿ. ಎಲ್ಲ ಸಾಲಗಳು, ಎಲ್ಲ ರೀತಿಯ ದುಃಖಗಳು, ಮನೋವ್ಯಸನಗಳು ಯೇಸುವಿನ ನಾಮದಲ್ಲಿ ನೀಗಲಿ. ನಿರಾಶೆಗಳು ನೀಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಮಕ್ಕಳೆಲ್ಲರೂ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ. ಅಪ್ಪ,
ನಿನ್ನ ಮಕ್ಕಳ ಬಂಧು ಬಳಗದಲ್ಲಿ ಕಠಿಣ ಹೃದಯವುಳ್ಳವರಾಗಿರುವಂಥವರೆಲ್ಲರೂ ನಿನ್ನ ಮಕ್ಕಳ ಮೂಲಕ ದೇವರಾಜ್ಯಕ್ಕೆ ಬರಲಿ ಸ್ವಾಮಿ. ಯಾರ ಮನೆಯಲ್ಲಿ ರೋಗಿಗಳಿದ್ದಾರೆ ಅವರೆಲ್ಲರೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಸ್ಥತೆ ಹೊಂದಿಕೊಳ್ಳಲಿ. ಆನ್ಲೈನ್ ಮೂಲಕ ಭಾಗವಹಿಸಿರುವಂಥವರಿಗೆ ಕೂಡ ನೀನು ಸಹಾಯ ಮಾಡು ಸ್ವಾಮಿ. ಲೋಕದ ಎಲ್ಲ ಭಾಗಗಳಲ್ಲಿ ನಡೀತಿರುವಂತಹ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು. ಈ ವಾರದಲ್ಲಿ ನಿನ್ನ ಬರುಣವಾಗಿರುವುದಾದ್ರೆ ನಾವು ನಿನ್ನ ಸಂಗಡ ಇರಬೇಕು. ನಿನ್ನ ಬರುಣಕ್ಕೆ ಸಮಯ ಇರುವುದಾದ್ರೆ ಅಪ್ಪ ತಿರುಗಿನ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲು ಸಹಾಯ ಮಾಡು. ಈ ವಾರದಾದ್ಯಂತ ನಡೆಯುತ್ತಿರುವಂಥ ಎಲ್ಲ ಸೇವೆಗಳಲ್ಲಿ ಜೊತೆಯಾಗಿರು. ನಿನ್ನ ಮಕ್ಕಳು ಹೊರಗಡೆ ಹೋಗುವಾಗ ಒಳಗಡೆ ಬರುವಾಗ ಕೃಷಿ ಕಾರ್ಯಗಳಲ್ಲಿ, ಉದ್ಯೋಗಗಳಲ್ಲಿ, ಪ್ರಯಾಣಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ಪರೀಕ್ಷೆಗಳನ್ನು ಬರೆಯುವಾಗ ನಿನ್ನ ಮಕ್ಕಳ ಸಂಗಡ ಇರು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಘನಮಾನ ಮಹಿಮೆ ತಂದೆಯಾಗಿರೋ ದೇವರು ನಿನಗೆ ಅರ್ಪಿಸಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ಯೇಸುವಿಗೆ. ಆಮೆನ್. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ಯೇಸುವಿಗೆ. ಆಮೆನ್. ಮಹಿಮೆಯು ಜ್ಞಾನವು ಸ್ತೋತ್ರವು ಗೌರವ ಶಕ್ತಿಯು ಬಲವು ಯೇಸುವಿಗೆ. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ದೇವ ಜನರೆಲ್ಲರೊಂದಿಗೆ, ವಿಶೇಷವಾಗಿ ಈ ದಿನದಲ್ಲಿ ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ, ಪ್ರಾರ್ಥಿಸಿದ ಎಲ್ಲ ಸಂಗತಿಗಳೊಂದಿಗೆ, ಹಾಗೆ ಲೋಕದಾದ್ಯಂತಿರುವ ಎಲ್ಲ ದೇವ ಜನರೊಂದಿಗೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರುಣದವರೆಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್, ಆಮೇನ್. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ಜಯ ಕೊಟ್ಟಂತ ನಮ್ಮ ತಂದೆಯಾದ ದೇವರಿಗೆ 3 ಬಾರಿ ಗಟ್ಟಿಯಾಗಿ ಹಲ್ಲೆಲೂಯ ಹೇಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೇನ್. ಕರ್ತನಾಗಿರುವ ಯೇಸುವೇ ಬೇಗ ಬಾ. ದೇವರೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಸಂಡೇ ಸ್ಕೂಲ್ ನಡೀತದೆ.